ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಇವತ್ತಿನ ಶ್ರೀ ವಿಚಾರ ಸಾಗರದ ಚಿಂತನದ ಮುಂದಿನ ಭಾಗವಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಪರಮಾರ್ಥ ಗೀತೆಯಲ್ಲಿನ ಚತುರ್ಥಗತಿ ಸಂಬಂಧಪಟ್ಟಂತ ಒಂದು ಪದ್ಯ, ಆ ಪದ್ಯದ ಒಂದೊಂದು ಸಾಲುಗಳನ್ನ ತಗೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಅನ್ನಮಯ ತನು ತಾನೆನಿಸಿರ್ಕು ಅಂತ. ಅನ್ನಮಯ ಅಂತಂದ್ರೆ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಆ ಅನ್ನ ಪೃಥ್ವಿಯಲ್ಲಿತ್ತು. ಜನನ ಕಾಲದಲ್ಲಿ ಪೃಥ್ವಿಯಿಂದ ತಂದೆ ತಾಯಿಗಳ ಗರ್ಭ ಮತ್ತು ಒಂದು ಮಗುವಿನ ರೂಪ ತಾಳಿ ಬರ್ತದ, ಅದೇ ಅನ್ನ. ಇಡೀ ಆಯುಷ್ಯವೆಲ್ಲ ಏನನ್ನ ಭೋಗಿಸ್ತದ ಅದೆಲ್ಲ ಅನ್ನಮಯವಾಗೇ ಇರ್ತದ. ಕೊನೆಗೆ ಈ ದೇಹ ಅನ್ನಮಯ ಶರೀರ ಅನ್ನಮಯ ಪೃಥ್ವಿಯಲ್ಲಿಯೇ ಲೀನ ಆಗ್ತದೆ. ಅದಕ್ಕೆ ಬರೇ ಪೃಥ್ವಿ ಅನ್ನಬಾರ್ದು, ಅನ್ನಮಯ ಪೃಥ್ವಿ ಅಂದಾಗ ಅರ್ಥ ಆಗ್ತದ. ಇದಕ್ಕ ಅನ್ನದ ವ್ಯಾಪ್ತಿ ಎಷ್ಟ ಆದ ಅಂತೇಳಿ ಅರ್ಥ ಮಾಡೋದಕ್ಕೆ ಅನ್ನಮಯ ಕೋಶವನ್ನು ಅಧ್ಯಯನ ಮಾಡಬೇಕಾಗ್ತದ. ಅದಕ್ಕೆ ಅನ್ನಂ ಬ್ರಹ್ಮ ಅಂತಂದ್ರ, ಅನ್ನವೇ ಬ್ರಹ್ಮ ಅಂತಂದ್ರ. ನೆಕ್ಸ್ಟ್ ನನ್ನಿ ಅಂದ್ರೆ ಸತ್ಯವಾಗಿ ಒಂದು ಹೇಳ್ತೀನಿ. ಈ ಅನ್ನಮಯ ಕೋಶಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ, ಈ ಅನ್ನಮಯ ಕೋಶಕ್ಕೆ ಜರೆ ಅಂತಂದ್ರೆ ಮುಪ್ಪು ಬರ್ತದ, ವೃದ್ಧಾಪ್ಯ ಬರ್ತದ, ಅದಕ್ಕೊಂದು ಆಯುಷ್ಯ ಅಂತ ಆದ. ಅದಕ್ಕೊಂದು ಆಯುಷ್ಯ ಅಂತಾದ. ಅದು ಆಯುಷ್ಯ ಇರೋ ತನಕ ಬಾಲ್ಯ, ಯೌವನ, ಮುಪ್ಪು ಅಂತೇಳಿ ಪರಿಣಾಮ ಹೊಂದುತ್ತಾ ಕಡೆಗೆ ಅದೇನ್ ಮಾಡ್ತದ, ಮರಣಕ್ಕೆ ಹೋಗ್ತದ. ಅಂದ್ರೆ ಏನು? ಅನ್ನಮಯ ಶರೀರವನ್ನು ಅನ್ನಮಯ ಪೃಥ್ವಿಯಲ್ಲಿ ಲೀನ ಮಾಡುವಂತ ಒಂದು ಸ್ಥಿತಿ. ಮುಂದೆ ಹಸುಗಳು ಪ್ರಾಣಮಯಂ ನೀ ನೋಡು ಪಶಿವು ನೀರಡಿಕೆ ತಾನೀಡು. ಇಲ್ಲ ಹಸುಗಳಂದ್ರ ಪ್ರಾಣಮಯ ಕೋಶ, ಅನ್ನಮಯ ಕೋಶ ಆದ್ಮೇಲೆ ಪ್ರಾಣಮಯ ಕೋಶದೊಳಗೆ ಪಂಚ ಪ್ರಾಣಗಳದವ. ಪ್ರಾಣವಾಯು, ಅಪಾನವಾಯು, ಸಮಾನವಾಯು, ಉದಾನವಾಯು, ವ್ಯಾನವಾಯು ಅಂತೇಳಿ. ಈ ಪ್ರಾಣಮಯ ಕೋಶಗಳು ಏನ್ ಮಾಡ್ತಾವ ಅಂದ್ರೆ ಹಸಿವು ನೀರಡಿಕೆಗಳನ್ನ ತಿಳಿಸಿಕೊಡ್ತಾವ. ಹಸಿವು ನೀರಡಿಕೆ ನಮಗೆ ಎದರಿಂದ ಆಯ್ತು ಅಂದ್ರೆ ಪ್ರಾಣದ ಒಂದು ಲಕ್ಷಣ, ಪ್ರಾಣ ಇದ್ದದ್ರ ಲಕ್ಷಣ. ಮತ್ತೆ ನಮಗೆ ಮುಪ್ಪು ಮತ್ತು ಮರಣಗಳು ಎದರ ಲಕ್ಷಣ ಅಂದ್ರೆ ಅನ್ನಮಯ ಕೋಶದ ಲಕ್ಷಣಗಳು. ಅನ್ನ ನೋಡ್ರಿ ಹೆಂಗದ, ನೀವು ಉಳ್ಳಾರ್ದೆ ಹಂಗೆ ಇಟ್ರು ಅದು ಹಂಗೆ ಹಳಸಿ ಹೋಗ್ತದಿಲ್ಲ. ಅನ್ನ ಇರಂಗಿಲ್ಲ, ಅದು ನಿರಂತರ ಚಲಿಸ್ತಿರ್ತದ. ಅದು ಅನ್ನ ಚಲನೆ ಒಳಗದವು. ನೀವು ಬೇರೆ 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 ರೀತಿಯಲ್ಲಿ ಮಾಡ್ಕೋತ ಅದಕ್ಕೆ ಪ್ರೋಸೆಸ್ ಮಾಡ್ಕೋತಿದ್ರೆ ಇರ್ತದೆ. ಇಲ್ಲ ಅಂತಂದ್ರೆ ಅದು ಕೆಟ್ಟೋಗ್ತದೆ. ಇನ್ನ ಹೇಳಿದ್ರಲ್ಲ ಹುಡಿಕೇರಿ ಪ್ರಕಾಶ್ ಗುರುಗಳು, ಕೆಡಲಾರದ ಅನ್ನ ಅಂತಂದ್ರೆ ಜ್ಞಾನ ಪ್ರಸಾದ. ಇದು ಕೆಡುವ ಅನ್ನ ಅಂತಂದ್ರೆ ಅನ್ನ ಪ್ರಸಾದ. ಹೀಗಾಗಿ ಇದು ಹಳಸಲಾರದ ಪ್ರಸಾದ ಜ್ಞಾನ. ಈ ಹಳಸಲಾರದ ಪ್ರಸಾದವನ್ನ ನಾವು ಪಡ್ಕೊಳ್ಳೋದಕ್ಕ ಹಳಸ ಪ್ರಸಾದ ಅಲ್ಲಿ ಆದ. ಕೆಡುವ ಹಾಲಿನಲ್ಲಿ ಕೆಡದ ತುಪ್ಪವಿದೆ. ಕೆಡಲಾರದಂತ ತುಪ್ಪ ಎಷ್ಟ್ ದಿನ ಇಟ್ರೆ ಏನಾಗಂಗಿಲ್ಲ ತುಪ್ಪ. ಆದ್ರೆ ಹಾಲು ಎಷ್ಟ್ ದಿನ ಬೇಕಾದ ದಿನ ಇಡ್ಲಕ್ ಬರಂಗಿಲ್ಲ, ಅದು ಕೆಟ್ಟ ಹೋಗ್ತದೆ. ಅದೇ ರೀತಿ ಇದು ಹಳಸಿ ಹೋಗುವ ಅನ್ನಮಯ ಪ್ರಸಾದದೊಳಗ ಎಂತದ, ಹಳಸಲಾರದ ಪ್ರಸಾದ ಅದರೊಳಗೆ ಆತ್ಮ. ಆ ಆತ್ಮದ ಕಡೆ ಲಕ್ಷ್ಯ ಕೊಟ್ಟು ಆತ್ಮವನ್ನ ನಾವು ಸಂಪಾದಿಸಬೇಕು. ಆತ್ಮದ ಲಾಭನೇ ನಿಜವಾದ ಲಾಭ.
ಅದನ್ನು ಬಿಟ್ಟು ನಾವು ಏನ್ ಮಾಡ್ತೀವಿ, ಈ ಅನ್ನಮಯ ಶರೀರದ ಸಂಪತ್ತು, ಸಂಬಂಧಗಳು, ಆರೋಗ್ಯ, ಆಯುಷ್ಯ ಇವುಗಳ ಲಾಭಕ್ಕಾಗಿ ನಾವು ಬಡದಾಡ್ತೀವಿ. ಅದರೊಳಗಿರುವ ಆತ್ಮವನ್ನ ನಾವು ಮರೆತು ಬಿಡ್ತೀವಿ. ಹಿಂಗಾಗಿ ಆತ್ಮವನ್ನ ಪಡ್ಕೋಬೇಕು, ತುಪ್ಪವನ್ನ ಪಡ್ಕೋಬೇಕು ಹಾಲಿನಿಂದ. ಅದೇ ರೀತಿ ಆತ್ಮವನ್ನ ಈ ಅನ್ನಮಯ ಶರೀರದಿಂದ ಪಡ್ಕೊಳ್ಳೋದಕ್ಕೆ ಈ ಆತ್ಮ ಆದ. ಇದು ಹೆಂಗಂತಂದ್ರ ಇವು ಹಣ್ಣು ಅವು ಬಂದು ತಿಂತಿರ್ತಿರಲ್ಲ, ತಿನ್ನ ಹಣ್ಣಿಗೆ ಸಿಪ್ಪಿ ಹೆಂಗಿರ್ತದ, ಸಿಪ್ಪಿ ಸುಳ್ಳು ಹಣ್ಣು ತಿನ್ನೋದು ಅಂತ. ಸಿಪ್ಪಿ ಹಂಗೆ ಇಟ್ಕೋತೀರ. ಅನ್ನಮಯ ಕೋಶ ಅಂದ್ರೆ ಸಿಪ್ಪಿ ಇದ್ದಂಗೆ, ಆತ್ಮದ ಸಿಪ್ಪಿ ಅದಷ್ಟೇ. ನಾವೇನ್ ಮಾಡ್ತೀವಿ, ಸಿಪ್ಪಿಗೆ ಬಹಳ ಮಹತ್ವ ಕೊಡ್ಲಕತ್ತೀವಿ. ಈ ಬಜಾರ್ದಾಗ ಕೆಲವೊಂದು ಪದಾರ್ಥಗಳಿಗೆ ಮ್ಯಾಲ ಪ್ಲಾಸ್ಟಿಕ್ ಕವರ್ ಹಾಕಿರ್ತಾರಲ್ರಿ, ಎಲ್ಲ ತಿನ್ನ ಪದಾರ್ಥಗಳು ಅವೆಲ್ಲ ಪ್ಲಾಸ್ಟಿಕ್ನಾಗೆ ಪ್ಯಾಕ್ ಮಾಡಿರ್ತಾರ ಇಲ್ಲ. ಒಳಗಿರೋ ಪದಾರ್ಥದಕ್ಕಿಂತ ಆ ಮ್ಯಾಲಿರೋ ಕವರೇ ಬೊಂಬಟ್ಟಿರ್ತಾವ. ಒಳಗ ಪದಾರ್ಥಗಳು ಏನೂ ಇರಲ್ಲ. ಬಟ್ಟೆಗಳು ಅವು ಇವು ಏನೇನೋ ಪ್ಯಾಕ್ ಮಾಡಿ ಪ್ಯಾಕಿಂಗ್ನಾಗೆ ಭಾರಿ ವೈಭವ ಮಾಡಿ ರೊಕ್ಕ ಹೊಡಿತಿರ್ತಾರ. ಎಲ್ಲ ಪ್ಯಾಕಿಂಗ್ ಜಾಸ್ತಿ ಮಾಡಿಕೆ ಒಳಗ ಮಾಲ್ ಖರಾಬ್ ಇತ್ತಂತಂದ್ರೆ ಅದು ವ್ಯವಹಾರ ಅಲ್ಲ. ಪ್ಯಾಕಿಂಗ್ ಹೆಚ್ಚು ಕಡಿಮೆ ಸುಮಾರಾಗಿರ್ಲಿ, ಅದ್ರ ಒಳಗಿನ ಮಾಲ್ ಚೆನ್ನಾಗಿರ್ಬೇಕು, ಅದಕ್ಕೆ ಬೆಲೆ. ಈಗ ಪ್ಯಾಕಿಗೆ ಮಹತ್ವ ಕೊಡೋ ಕಾಲ ಅದ ಇದು. ಪ್ಯಾಕಿಗೆ ಮಹತ್ವ, ಶರೀರಕ್ಕೆ ಮಹತ್ವ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಪ್ರಾಣಮಯ ಕೋಶದ ಒಂದು ಲಕ್ಷಣ ಏನು, ಹಸಿವು ಮತ್ತು ಬಾಯಾರಿಕೆ ಆಗ್ಲಕತ್ತದ ಅಂದ್ರೆ ಇದು ನಮ್ಮ ಪ್ರಾಣಮಯ ಕೋಶದ್ದು. ಪ್ರಾಣದ ಲಕ್ಷಣ ಏನು, ತಿನ್ನೋದು, ಬೆಳೆಯೋದು, ಹುಟ್ಟೋದು, ಸಾಯೋದು. ಇದೆಲ್ಲ ಒಳಗೆ ಪ್ರಾಣದ ಲಕ್ಷಣ ಇದೆ. ನೆಕ್ಸ್ಟ್ ಮುಪ್ಪು ಮರಣ ಏನಿದು, ಅನ್ನಮಯ ಕೋಶ ಅಂತಿದೆ, ಶರೀರದ ಲಕ್ಷಣ, ವಯಸ್ಸಾಗದು. ಮೂರನೇದ್ದೇನು, ಮನವು. ಮನವೇ ಮನೋಮಯ ಕೋಶವ ಇಕ್ಕು ಜನಿ ಪರಿವರ್ಗಕ್ಕದು ಗುರಿಯ. ಈ ಪುನರ್ಜನ್ಮ ತಾಳಿ ಬರ್ಬೇಕಾದ್ರೆ ಇದು ವಿಕಾರ ಹೊಂದಿ ಪಾಪ ಪುಣ್ಯ ಮಾಡ್ಲಕ್ಕ ಹಚ್ಚಿ ಏನ್ ಮಾಡ್ತದ, ಮಾತು ಹುಟ್ಟಿ ಬರ್ಲಕ್ಕ ಗುರಿ ಮಾಡಿ ಇಟ್ಬಿಡ್ತದೆ ಅಂತಿದ್ರು. ಮನಸ್ಸೇ ಮನೋಮಯ ಕೋಶ, ಅದು ಜನಿಪ ಅಂದ್ರ ಹುಟ್ಟುವ ಪರಿವರ್ಗ. ಯಾವುದು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಏನದವಲ್ಲ ಇವುಗಳಿಂದ ಅದು ತಿಳಿಸಿಕೊಳ್ಳುತ್ತದೆ. ಮನೋಮಯ ಕೋಶ ಏನದ, ಷಡ್ವಿಕಾರಗಳು ಅಂದ್ರೆ ಅರಿಷಡ್ವರ್ಗಗಳು. ಇವೆಲ್ಲ ವಿಕಾರ ಆಗ್ತಿರ್ತಾವಲ್ಲ. ಈಗ ಸಿಟ್ಟು ಬಂದದ ಅಂತಂದ್ರೆ ಏನದು, ಮನುಷ್ಯನ ಕೆಲಸ. ಸೊಕ್ಕು ಬಂದದಂದ್ರ ಮನುಷ್ಯನ ಕೆಲಸ. ಹೊಟ್ಟೆ ಕಿಚ್ಚು ಬರ್ಲಕತ್ತದ ಮನುಷ್ಯನ ಕೆಲಸ. ಜಿಪುಣತನ, ಲೋಭ ಬರ್ಲಕತ್ತ ಅಂದ್ರೆ ಅದು ಮನುಷ್ಯನ ಕೆಲಸ. ಹಿಂಗದು ಮನಸ್ಸು ಮನೋಮಯ ಕೋಶದ ಲಕ್ಷಣಗಳು, ಮನುಷ್ಯನ ಕೆಲಸ. ಆಸಕ್ತಿ ವಹಿಸ್ಲಕತ್ತದಂದ್ರ ಮನುಷ್ಯನ ಕೆಲಸ. ಆಲೋಚನೆ ಮಾಡ್ಲಕತ್ತದ, ಸಂಕಲ್ಪ ವಿಕಲ್ಪ ಮಾಡ್ಲಕತ್ತದಂದ್ರ ಮನುಷ್ಯನ ಕೆಲಸ. ಹಿಂಗಲ್ಲ ಹಿಂಗ್ ಮಾಡು ಅಂತ ಆರ್ಡರ್ ಮಾಡ್ಲಕತ್ತದಂದ್ರ ಅದು ಮನುಷ್ಯನ ಕೆಲಸ. ಮತ್ತೆ ಒಳಗೆ ಯಾವರ ಹಳಿ ನೆನಪಿಟ್ಕೊಂಡು ಕೂತಿತ್ತಂದ್ರ ಅದು ಮನುಷ್ಯನ ಕೆಲಸ. ಮತ್ತ ತಾನು ಮಾಡಿದ್ದನ್ನೇ ಅಭಿಮಾನ ಪಡ್ಲಕತ್ತದ, ಅಹಂಕಾರ ಅದು ಮನುಷ್ಯನ ಕೆಲಸ. ಇದೆಲ್ಲ ಮನುಷ್ಯನ ಲಕ್ಷಣಗಳು. ಈ ಮನಸ್ಸು ಏನ್ ಮಾಡ್ತದಂದ್ರ ಪಾಪ ಪುಣ್ಯ ಮಾಡ್ಲಕ್ಕ ಹಚ್ಚಿ ಮತ್ ಪುನರ್ಜನ್ಮಕ್ಕೆ ಕಾರಣಗಂಗನು ಇದು ಮಾಡ್ತದೆ. ಮುಂದೆ ಬುದ್ಧಿಯೇ ಮುಂದಿಂದ ಏನಾಯ್ತು, ಮನೋಮಯ ಕೋಶ ಆದ್ಮೇಲೆ ವಿಜ್ಞಾನಮಯ ಕೋಶ. ಈ ವಿಜ್ಞಾನಮಯ ಕೋಶ ಏನದ ಅಂತಂದ್ರೆ, ಬುದ್ಧಿಯೇ ವಿಜ್ಞಾನಮಯ ಕೋಶ. ವಿಜ್ಞಾನಮಯಂ ಕೇಳು ಸಿದ್ಧವದಕ್ಕೆ ಮೋಹಂ ಬಲು ಗೋಳು. ಈ ವಿಜ್ಞಾನಮಯ ಕೋಶ ಏನ್ ಮಾಡ್ತದ, ಬುದ್ಧಿಗೆ ವಿಜ್ಞಾನಮಯ ಕೋಶ ಎನ್ನುತ್ತಾರೆ. ಬುದ್ಧಿಲಿಂತ ಒಂದು ಧರ್ಮ ಆಗ್ಯದ, ಯಾವ್ದು ಹೇಳ್ರಿ? ಬುದ್ಧಿನೇ ಆತ್ಮ ಅಂತೇಳಿ ಬುದ್ಧಿಲಿಂತ ಒಂದು ಧರ್ಮ ಆಗ್ಯದ. ಯಾವ ಧರ್ಮ? ಬೌದ್ಧ ಧರ್ಮ. ಬೌದ್ಧ ಧರ್ಮ ಏನದು? ಬುದ್ಧಿ ಮಟ್ಟದ್ದೇ ಅದು. ಬುದ್ಧಿನೇ ಒಂದು ಆತ್ಮ ಅವರಿಗೆ. ಬೌದ್ಧ ಧರ್ಮ ಬುದ್ಧಿ ಮಟ್ಟಕ್ಕಷ್ಟೇ ಅದು.
ಬುದ್ಧಿನೇ ಅವರಿಗೆ ಆತ್ಮ. ಈ ಶರೀರದಲ್ಲ, ಈ ಶರೀರದ ಮಟ್ಟಕ್ಕೆ ಒಂದು ಯೋಗ ಮಾಡ್ಯಾರ. ಯಾವುದು? ಹಠ ಯೋಗ. ಮನುಷ್ಯನ ಮಟ್ಟಿಗೆ ಒಂದು ಯೋಗ ಮಾಡ್ಯಾರ, ಅದು ರಾಜಯೋಗ. ಇದು ಬುದ್ಧಿ ಏನಂದ್ರೆ ಬುದ್ಧಿ ಯೋಗ. ಬುದ್ಧಿ ಇದು ಏನಪ್ಪಾ ಅಂದ್ರೆ ವಿಜ್ಞಾನಮಯ ಕೋಶ. ಇದು ಏನ್ ಮಾಡ್ತದೆ ಅಂದ್ರೆ ಮೋಹದಿಂದ ನಾನು ನನ್ನದು ಅಂತೇಳಿ ಇದು ಅಟ್ಯಾಚ್ಮೆಂಟ್. ಮನಸ್ಸಿನ ಒಳಗೆ ನನ್ನದು ನಿನ್ನದು, ಒಳಗೆ ಆಶಯಗಳು ಏನೇನದಾವ ಎಲ್ಲ ಕಾಮಾದಿಗಳಿದ್ದಂದ್ರೆ ಇದು ಬುದ್ಧಿಯಲ್ಲಿ ಮೋಹ ಕಾಮ ಏನೆಲ್ಲ ಇದ್ರೊಳಗಿರ್ತಾವ, ನಾನು ನನ್ನದು. ಆಮೇಲೆ ಬುದ್ಧಿ ಕೆಲಸ ಏನಪ್ಪಾ ಅಂತಂದ್ರ ಇದು ನಂದು ಇದು ನಿಂದು ಅಂತೇಳಿ ಬೇರ್ಪಡಿಸೋದೇ ಬುದ್ಧಿ ಕೆಲಸ. ಬುದ್ಧಿವಂತಿಕೆ ನಿಂದು ನಂದು, ಇದು ನನಗ ಇದು ನಿನಗ. ಮತ್ತ ನಿಂದು ನಂದು ಅಂತೇಳಿ ಇತ್ತು ಅಂತಂದ್ರ ಅದು ಬುದ್ಧಿ ಸರಿಗದ ಅಂತ. ಬುದ್ಧಿ ಸರಿಗಿರ್ಲದ ನಾವೇನ್ ಮಾಡ್ತಾನ, ನಿಂದನದು ಏನು ಇಲ್ಲ ಎಲ್ಲ ನಂದೇ ಅಂತಿರ್ತಾನ. ಇದೆಲ್ಲ ಓಟು ಏನದ ಅಂತಂದ್ರ ಬುದ್ಧಿ ಕೆಲಸ. ಇದು ಬೈಫರ್ಕೇಶನ್. ಎಲ್ಲರೂ ಹೆಂಗ್ ಯಾಕಿರಲಕ್ಕ ನಾ ಆರಾಮಿರ್ಬೇಕು ಅನ್ನೋದೇ ಇದೆಲ್ಲ ಬುದ್ಧಿ ಕೆಲಸ. ಮುಂದ ಪ್ರಕೃತಿಯ ಆನಂದ. ಬುದ್ಧಿ ವಿಜ್ಞಾನಮಯ ಕೋಶ ಪ್ರಕೃತಿಯ ಆನಂದಮಯ ನೋಡು, ವಿಕೃತಿ ವಿಹಂಗಗಳಿಗೆ ಅದು ಗೂಡು. ಈ ಆನಂದಮಯ ಕೋಶ ಏನದಲ್ಲ ಇದು ಅವಿದ್ಯೆ. ಆ ಅವಿದ್ಯೆ ಏನದ ಅದಕ್ಕೂ ವಿಕಾರಗಳದವ. ಅವಿದ್ಯೆಯಿಂದ ನಾನಾ ರೀತಿ ವಿಕಾರಗಳದವ ಅಂಥೇಳಿ ಈ ವಿಷಯಗಳನ್ನ ಹೇಳ್ತಾರೆ. ಅಲ್ಲಿ ಏನಿರ್ತದ ಅವಿದ್ಯೆ ಅಂತ ಇರ್ತದ. ಈ ಅವಿದ್ಯೆಲಿಂತ ಏನಾಗ್ತದ, ಇದ್ದದ್ದು ಇಲ್ಲದಂಗ ಆಗ್ತದ, ಇಲ್ಲದ್ದು ಇದ್ದಂಗ ಆಗ್ತದ. ಎಲ್ಲ ವಿಕಾರಗಳು. ಇದು ಆನಂದಮಯ ಕೋಶದ ಕೆಲಸ. ಮತ್ತು ನಿದ್ದೆ ಎತ್ತಿದಾಗ ಅಲ್ಲಿ ಅವಿದ್ಯೆ ಮತ್ತು ಆತ್ಮ ಎರಡೇ ಇರ್ತವ. ಆತ್ಮವನ್ನ ಏನ್ ಮಾಡಿಬಿಡ್ತದ, ಅವಿದ್ಯೆ ಮುಚ್ಚಿ ಹಾಕಿ ಬಿಡ್ತದ. ಅಲ್ಲಿ ಏನಾಗ್ಬಿಡ್ತದ, ಆ ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳು ಎಲ್ಲ ವಾಲ್ ಬಂದಾದ್ರೆ ಹೆಂಗ ಮುಂದೆ ನಳದಾಗ ನೀರು ಬರಂಗಿಲ್ಲ, ಹಂಗ ಅದ್ರದ್ದು ಆಕ್ಟಿವಿಟೀಸ್ ಬಂದ್ ಮಾಡಿಬಿಟ್ಟಿರ್ತದ ಅವಿದ್ಯೆ. ಹಿಂಗೆಲ್ಲ ಅದರ ಅವಿದ್ಯೆ ಬಗ್ಗೆ ಏನ್ ಹೇಳೋದ್ ಬೇಕಾಗಿಲ್ಲ. ಅಜ್ಞಾನ ಅಂದ್ರೆ ಏನಂತ ಎಲ್ಲ ಗೊತ್ತದ. ಹಿಂಗಾಗಿ ಅನುಭವಾಮೃತ ಅಂತ ಒಂದು ಗ್ರಂಥ ಅದ. ಅನುಭವಾಮೃತ ಅನ್ನೋ ಗ್ರಂಥ ಏನ್ರಿ? ಆನಂದಮಯ ಕೋಶ ಅಂತಂದ್ರ ಅಜ್ಞಾನದ ಆನಂದ. ಅವಿದ್ಯೆ ಏನದ ನಿದ್ದೆ ಎತ್ತಿದಾಗಿನ ಆನಂದ, ಏನೂ ಗೊತ್ತಿಲ್ಲದಾಗಿನ ಆನಂದ. ರಾತ್ರಿ ಮಲ್ಕೊಂಡಿರ್ತಿರಲ್ಲ, ಸುತ್ತಮುತ್ತ ಏನೆಲ್ಲ ಇದ್ರು ಅದ್ರದ್ದು ಅರಿವಿರ್ಲಾರ್ದಂಗ ಸುಮ್ಮ ಆರಾಮ್ ಇರ್ತೀರಿ ನೋಡ್ರಿ. ಸುತ್ತಮುತ್ತಲಿಂದ ಯಾರ ಏನಾರ ಎತ್ಕೊಂಡೋದ್ರೂ ಗೊತ್ತಾಗಂಗಿಲ್ಲ. ಎಲ್ಲ ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಬಂಗಾರ ಏನೆಲ್ಲ ಸುತ್ತಮುತ್ತ ಇಟ್ಕೊಂಡಾಗೂ ಸಹಿತ ಅದ್ರದ್ದು ಏನು ಅರಿವು ಇರ್ಲಾರ್ದಂಗಿರೋದು. ಅದಕ್ಕೆ ಆನಂದಮಯ ಕೋಶ ಪಂಚಕೋಶ ಇದೇನದ ಅನಾತ್ಮದ್ದು. ಅದೆಲ್ಲ ಆನಂದ ಅನಾತ್ಮದ್ದು. ಅದಕ್ಕೆ ಅದೇನಂದ್ರೆ ಪ್ರತಿನಿತ್ಯ ಇದೊಂದು ಶಾಂಪಲ್ ಕೊಡ್ತಾನ ಪರಮಾತ್ಮ. ಏನು ಆನಂದಮಯ ಕೋಶ ಅಂದ್ರೆ ಆನಂದ ನೀನ್ ಹ್ಯಾಂಗಿರ್ಲಕ್ ಸಾಧ್ಯ ಆದ, ಆನಂದವಾಗಿರ್ಬೇಕು ಈ ಜಗತ್ತಿನಾಗ ಅಂದ್ರೆ ನೀ ಹ್ಯಾಂಗಿದ್ರೆ ಆನಂದವಾಗಿರ್ತಿ ಅನ್ನೋದಕ್ಕೆ ಆ ಪರಮಾತ್ಮ ಒಂದು ನಿದ್ದೆ ಒಳಗೆ ಒಂದು ಶಾಂಪಲ್ ಕೊಡ್ತಾನ. ಅದು ಏನಂತಂದ್ರ ಯಾವುದು ಈ ಜಗತ್ತಿನೊಳಗ ಸುತ್ತಮುತ್ತ ಇದ್ರೂ ಸಹಿತ ಯಾವದಕ್ಕೂ ಅಂಟುಕೊಳ್ಳಾರ್ದಂಗ ಎದರ ಕಡೆ ಲಕ್ಷ್ಯ ಹರಿಸಲಾರ್ದಂಗ ಇದ್ರ ಆನಂದ ಇರ್ತಿ. ಅದಕ್ಕೆ ನಿದ್ಯಾಗಿ ಹೆಂಗಿರ್ತೀವಿ ಅದೇ ರೀತಿ ಎದ್ದಾಗನು ನಾವ್ ಹೆಂಗಿರ್ಬೇಕು, ಯಾವದಕ್ಕೂ ಸಂಬಂಧ ಇರ್ಲಾರ್ದಂಗ ಇದ್ದೇವ ಅಂತಂದ್ರೆ ಆನಂದ ಇರ್ತೀವಿ ಅಂತೇಳಿ ಪ್ರತಿನಿತ್ಯ ಅಲ್ಲಿ ಒಂದು ಪಾಠ ನಡೆದಿರ್ತದ. ಅದನ್ನ ಗ್ರಹಣ ಮಾಡಿದವ್ರು ಏನ್ ಮಾಡ್ತಾರ, ನಿದ್ಯಾಗಿದ್ದಾಗ ಹೆಂಗ್ ಯಾವದಕ್ಕೂ ಸಂಬಂಧ ಇರ್ಲಾರ್ದಂಗ ಇರ್ತಾರ, ಎದ್ದಾಗೂ ಸಂಬಂಧ ಇರ್ಲಾರ್ದಂಗ ಇರುವ ಪ್ರಾಕ್ಟೀಸ್ ಮಾಡ್ತಾರ. ಮಾಡಿ ಏನಾಗ್ತಾರ, ಆನಂದ ಹೊಂದುತ್ತಾರ. ಅದೇ ಮೋಕ್ಷ, ಅದೇ ಮುಕ್ತಿ.
ಇಲ್ಲಿ ಮುಂದೆ ಅನುಭವಾಮೃತ ಅಂತ ಏನ್ ಬರ್ತದ, ಈ ಅನುಭವಾಮೃತ ಶುಕ ಮಹರ್ಷಿಗಳು ಅವರ ತಂದೆ ವ್ಯಾಸ ಮಹರ್ಷಿಯಿಂದ ಮಾಡಿದ ಉಪದೇಶ. ಅನುಭವಾಮೃತದೊಳಗ ಶುಕ ಮಹರ್ಷಿ ಅವನಿಗೆ ಅವ್ರ ತಂದೆ ವ್ಯಾಸ ಮಹರ್ಷಿ ಉಪದೇಶ ಮಾಡ್ಯಾರ. ಏನಂತ ಹೇಳ್ಯಾರಪ್ಪ ಅಂದ್ರ, 5 ಪದರಿನ ಚೀಲದೊಳಗೆ ಇರುವ ಒಂದು ರತ್ನ ಹೊಳೆವಂತೆ. ಒಂದು ರತ್ನ ಅದ, ಅದ್ ಹೆಂಗದ, 5 ಪದರಿನ ಚೀಲ. 5 ಪದರಿನ ಚೀಲ ಇದ್ರೂ ಸಹಿತ ಆ 5 ಪದರಿನ ಚೀಲದಿಂದ ಆ ರತ್ನದ ಬೆಳಕು ಹೊರಗೆ ಬರ್ಲಕತ್ತು, ಹೊಳೆವಂತೆ. ಹಾಗೆಯೇ ಪಂಚಕೋಶಗಳಲ್ಲಿ ಹೊಳೆಯುತ್ತಿರುವ ಪ್ರತ್ಯೇಗಾತ್ಮವೇ ಪರಮಾತ್ಮನೆಂದು ತಿಳಿ ಅಂತೇಳಿ ವ್ಯಾಸ ಮಹರ್ಷಿಗಳು ಹೇಳ್ಯಾರ. ಈಗ ನಮ್ಮ ಬಾಯಿಲಿಂತ ಮಾತುಗಳು ಹೊರಗೆ ಬರ್ಲಕತ್ತವಲ್ಲ, ಅವು ಎಲ್ಲಿ ನಿಂತು ಬರ್ಲಕತ್ತವ? ಒಳಗಿರುವ ರತ್ನದಿಂದಲೇ ಹೊರಗೆ ಬರ್ಲಕತ್ತವಿಲ್ಲ, ಒಳಗಿರುವ ಆತ್ಮದಿಂದಲೇ ಮಾತು ಹೊರಗೆ ಬರ್ಲಕತ್ತವ. 5 ಪದರಿನ ಚೀಲ, 3 ಶರೀರ ದಾಟಿ 5 ಕೋಶಗಳನ್ನು ದಾಟಿ ಮಾತು ಹೊರಗೆ ಬರ್ಲಕತ್ತವ. ಮತ್ತ ಜಗತ್ತಿನಾಗ ಏನಾರ ಕ್ರಿಯೆಗಳು ಮಾಡ್ಲಕತ್ತೀವಿ, ಬೆಳಕು ಮಾಡ್ಲಕತ್ತೀವಿ ಅಂತಂದ್ರ ಆ 5 ಪದರ ಚೀಲದ ಒಳಗಿನ ರತ್ನನೇ ಈ ಹೊರಗ 5 ಪದರಿನ ಚೀಲವನ್ನು ದಾಟಿ ಕೆಲಸ ಮಾಡ್ಲಕತ್ತ. ಮಾತು, ಕೃತಿ, ಆಲೋಚನೆಗಳು ಏನು ನಡೆದವಂದ್ರೂ ಸಹಿತ ಒಳಗಿರುವ ರತ್ನದ್ದೇ ಆದ ಹೊರತು ಅದು 5 ಪದರಿನ ಚೀಲದೊಳಗೆ ಹೊಳೆಯುವ ರತ್ನದಿಂದಲೇ ಇದೆಲ್ಲ ಕೆಲಸ ನಡೆದದ. ಅದಕ್ಕೆ ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ ರಾಮನಾಥ ಇದ್ದಂಗ. ಅದು ಒಡಲು ಅನ್ನೋ ಜಾಗದಾಗ ಏನ್ ಮಾಡ್ಬೇಕು, 3 ದೇಹಗಳು 5 ಕೋಶಗಳು ಅದ್ರೊಳಗಿದ್ದು ಅದಕ್ಕ ಅಂಟುಗಳಾರ್ದಂಗ ಇದ್ದು ಅದನ್ನ ಬೆಳಗ್ತದಂತಂದ್ರೆ ಏನು? ಈ ಮಾತು, ಕೃತಿ, ಆಲೋಚನೆ ಒಂದು ದೀಪದ ಬೆಳಕು ಹೆಂಗ ಸುತ್ತಮುತ್ತ ಪ್ರಸಾರ ಆಗ್ತದೋ ಅದೇ ರೀತಿ ಈ ಮಾತುಗಳು, ಕೃತಿಗಳು, ಆಲೋಚನೆಗಳು ಏನದ ಇವು ಆ ಒಂದು ಜ್ಯೋತಿಯಿಂದ ಪ್ರಸಾರ ಆಗ್ತಿರ್ತಾವ. ಇಲ್ಲಿ ಆ ಪ್ರತ್ಯೇಗಾತ್ಮನೇ ಪರಮಾತ್ಮ. ನಿನ್ನ ಒಳಗಿರುವ ಪ್ರತ್ಯೇಗಾತ್ಮ ಏನದನ, 5 ಪದರಿಗೆ ಒಳಗಿರುವ ಪ್ರತ್ಯೇಗಾತ್ಮ ಏನದನ ಅವನೇ ಪರಮಾತ್ಮ ಅಂತ ತಿಳಿ ಅಂತ. 5 ಪದರಿನ ಚೀಲದೊಳಗೆ ಇರುವ ಒಂದು ರತ್ನ ಹೊಳೆವಂತೆ ಹಾಗೆಯೇ ಪಂಚಕೋಶಗಳಲ್ಲಿ ಹೊಳೆಯುತ್ತಿರುವ ಪ್ರತ್ಯೇಗಾತ್ಮನೇ ಪರಮಾತ್ಮನೆಂದು ತಿಳಿ. ಘಟಾಕಾಶ, ಮಠಾಕಾಶ, ಮಹಾಕಾಶ ಹೇಳಿವಲ್ಲ, ಅದೇ ಉದಾಹರಣೆನೇ ಇಲ್ಲಿ ಹೇಳಕತ್ತಾರ ಅವರು. ಅದಕ್ಕೆ ಇನ್ನೂ ಸ್ಪಷ್ಟವಾಗಿ ತಿಳಿಸ್ಬೇಕಂದ್ರೆ, ಮಾಣಿಕ್ಯವ ನುಂಗಿದ ಮತ್ಸ್ಯದಂತೆ ಅಂತ ಹೇಳ್ತಾರೆ. ಮಾಣಿಕ್ಯವ ನುಂಗಿದ ಮತ್ಸ್ಯ ಅಂತಂದ್ರ ಒಂದು ರತ್ನ, ವಜ್ರ, ಒಂದು ಮೀನ ನುಂಗಿಬಿಟ್ಟ. ನುಂಗಿದ್ರೆ ಅದರ ಶರೀರ ಹೆಂಗದ ಅಂತಂದ್ರ ಪಾರದರ್ಶಕ ಅದ. ಹಿಂಗಾಗಿ ಅದೇನ್ ಮಾಡ್ತದ, ಆ ರತ್ನದ ಬೆಳಕ ಆ ಮೀನು ತುಂಬಾ ಹೊರಗೆ ಸೂಸ್ತಿರ್ತದ. ರತ್ನದ ಬೆಳಕು ಮೀನಿನ ಚರ್ಮದಿಂದ ಹೊರಗೆ ಸೂಸ್ತಿರ್ತದ. ಸೂಸ್ಗೊತ್ತದ ಏನಾಗ್ತದಂದ್ರ ಆ ಮೀನ ಬೆಳಕಿನ ಮೀನ ಆದಂಗೆ ಕಾಣಿಸ್ತಿರ್ತದ. ಮಾಣಿಕ್ಯವನ್ನು ನುಂಗಿದ ಮತ್ಸ್ಯ ಬೆಳಕಿಂದೇ ಒಂದು ಮೀನ ಆದಂಗೆ ಕಾಣಿಸ್ತಿರ್ತದ. ಹಾಂಗ ಹೊಳಿತಿರ್ತದ ಮೀನ. ಹಾಂಗ ಇಲ್ಲಿ ಆತ್ಮ ಅನ್ನೋದು ಜ್ಯೋತಿ ಒಳಗ ಆದಲ್ಲ, ಆ ಜ್ಯೋತಿನೇ ಹೊರಗ ಬೆಳಕು ಮಾಡ್ಲಿಕ್ಕತ್ತದ. ಆತ್ಮ ಜ್ಯೋತಿನೇ ಹೊರಗೆ ಬೆಳಗ್ಲಿಕ್ಕತ್ತದ. ಈ ರೀತಿ ತಿಳ್ಕೋಬೇಕು ಅಂತ ಅನುಭವಾಮೃತ ಹೇಳ್ತಾರೆ. ಇದು ತುಂಬಾ ಸೂಕ್ಷ್ಮವಾದ ವಿಷಯ. ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ. ಎದ್ರಾಗ ಬರ್ತಾವೆ ಇವು 3? ಅನ್ನಮಯ ಕೋಶ ಸ್ಥೂಲ ಶರೀರ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ ಎದ್ರಾಗ ಬರ್ತಾವೆ ಇವು? ಸೂಕ್ಷ್ಮ ಶರೀರದಾಗ ಬರ್ತಾವ. ಇಲ್ಲಿ ಏನದಪ್ಪ ಅಂತಂದ್ರೆ ವಿಜ್ಞಾನಮಯ ಕೋಶದ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಹೇಳ್ಬೇಕಂದ್ರೆ ಇಲ್ಲಿ ಏನೇನ್ ಬರ್ತಾರ ಬರ್ಕೋಬೇಕು. ವಿಜ್ಞಾನಮಯ ಕೋಶದೊಳಗೆ ದಿಕ್ಪಾಲಕರು,
ದಿಕ್ಪಾಲಕರು, ವಿಜ್ಞಾನಮಯ ಕೋಶದಾಗ ಬರೋವು ಮ್ಯಾಲ ಬರ್ಕೊಳ್ರಿ. ವಿಜ್ಞಾನಮಯ ಕೋಶದೊಳಗೆ ಏನೇನ್ ಬರ್ತಾವ ಅಂತಂದ್ರೆ ದಿಕ್ಪಾಲಕರು ಪ್ಲಸ್ ವಾಯು, ದಿಕ್ಪಾಲಕರು ವಾಯು, ಸೂರ್ಯ, ಮತ್ತೆ ವರುಣ, ಮತ್ತೆ ಅಶ್ವಿನಿ ಕುಮಾರರು, ಅಶ್ವಿನಿ ಕುಮಾರರು ಮತ್ತು ಈಶ್ವರನ ಜ್ಞಾನೇಂದ್ರಿಯಗಳು, ಮತ್ತೆ ಈಶ್ವರನ ಮಹತ್ ತತ್ವ, ಅಂದ್ರೆ ಈಶ್ವರನ ಮಹತ್ ತತ್ವಕ್ಕ ಅದೇ ಈಶ್ವರನ ಬುದ್ಧಿ ಅಂದ್ರೂ ಒಂದೇ, ಈಶ್ವರನ ಮಹತ್ ತತ್ವ ಅಂದ್ರೂ ಒಂದೇ. ಈಶ್ವರನ ಮಹತ್ ತತ್ವ ಪ್ಲಸ್ ಸಮಷ್ಟಿ ಬುದ್ಧಿ, ಏನೇನ್ ಬರ್ಕೊಂಡ್ರಿ? ದಿಕ್ಪಾಲಕರು ಪ್ಲಸ್ ವಾಯು ಪ್ಲಸ್ ಸೂರ್ಯ ಪ್ಲಸ್ ವರುಣ ಪ್ಲಸ್ ಅಶ್ವಿನಿ ಕುಮಾರರು ಪ್ಲಸ್ ಈಶ್ವರನ ಜ್ಞಾನೇಂದ್ರಿಯಗಳು ಪ್ಲಸ್ ಈಶ್ವರನ ಬುದ್ಧಿ ಅಂತಂದ್ರೆ ಮಹತ್ ತತ್ವ ಪ್ಲಸ್ ಸಮಷ್ಟಿ ಬುದ್ಧಿ. ಇವೆಲ್ಲ ಸೇರಿ ಏನಾತಾವ? ಪ್ಲಸ್ ಪ್ಲಸ್ ಪ್ಲಸ್. ವಿಜ್ಞಾನಮಯ ಕೋಶ ಆಗ್ತದಲ್ಲ, ಇದು ಎಂತ ವಿಜ್ಞಾನಮಯ ಕೋಶ? ಇದು ಈಶ್ವರನ ವಿಜ್ಞಾನಮಯ ಕೋಶ. ಬರ್ಕೋರಿ, ಇದು ಹೆಡ್ ಫಾರ್ಮುಲಾ. ಈಶ್ವರನ ವಿಜ್ಞಾನಮಯ ಕೋಶ. ಈಗ ನೀವೇನ್ ಅನ್ಕೊಂಡಿರಿ? ಈಶ್ವರನ ವಿಜ್ಞಾನಮಯ ಕೋಶ ಹೆಂಗಿರ್ತದಂದ್ರ ನಮ್ಮ ಎಲ್ಲೋರ್ದು ಬುದ್ಧಿ ಕೂಡಿಸಿ ಈಶ್ವರನ ವಿಜ್ಞಾನಮಯ ಕೋಶ ಆಗ್ತದ ನಾವು ಅಂದಿವಿಲ್ಲ. ಹಿಂಗ ನಮ್ಮ ಸ್ಥೂಲ ಶರೀರಗಳು 84 ಲಕ್ಷ ಜೀವರಾಶಿಗಳ ಸ್ಥೂಲ ಶರೀರಗಳ ಮೊತ್ತ ಈಶ್ವರನ ಸ್ಥೂಲ ಶರೀರ, ಮತ್ತ ಎಲ್ಲ 84 ಲಕ್ಷ ಜೀವರಾಶಿಗಳ ಬುದ್ಧಿಗಳ ಮೊತ್ತ ಈಶ್ವರನ ವಿಜ್ಞಾನಮಯ ಕೋಶ. ಹಿಂಗೆ ಅನ್ನೋದು ಕಲ್ತೀವಿಲ್ಲ ನಾವು. ಇದ್ರೊಳಗೆ ಏನದ? ಇಲ್ಲೇನ್ ಐಟಮ್ಗಳು ಬರ್ದಾರಲ್ಲ, ಅದ್ರೊಳಗ ಸಮಷ್ಟಿ ಬುದ್ಧಿ ಅಂತ ಏನದಲ್ಲ, ಅದು ಒಂದು ಅಂಶ ಅಷ್ಟೇ ಈಶ್ವರನಲ್ಲಿರೋದು. ಇನ್ನು ಉಳಿದುನು ಅದಾವ ಈಶ್ವರನ ಬಲ್ಲಿ. ಈಶ್ವರನ ವಿಜ್ಞಾನಮಯ ಕೋಶದೊಳಗ ಬರೀ ಜೀವಿಗಳ ಬುದ್ಧಿಗಳ ಮೊತ್ತ ಅಷ್ಟೇ ಇಲ್ಲ, ಅವನೊಳಗೆ ದಿಕ್ಪಾಲಕರ ಅದರ, ವಾಯುದೇವ ಅದನ, ಸೂರ್ಯದೇವ ಅದನ, ವರುಣದೇವ ಅದನ,
ಅಶ್ವಿನಿ ಕುಮಾರರವರ, ಮತ್ತು ಅವನು ಈಶ್ವರನ ಜ್ಞಾನೇಂದ್ರಿಯಗಳದವ, ಮತ್ತು ಅವನದೇ ಆದ ಒಂದು ಬುದ್ಧಿ ತತ್ವನೂ ಆದ. ಅದರ ಜೊತೆಗೆ ಈ ಸಮಷ್ಟಿ ಬುದ್ಧಿ ಅಂತಂದ್ರ ಎಲ್ಲಾ ವ್ಯಷ್ಟಿಗಳ ಬುದ್ಧಿಗಳ ಮೊತ್ತ. ತಿಳಿತ್ರ? ಈಶ್ವರನ ವಿಜ್ಞಾನಮಯ ಕೋಶ, ಜೀವನ ವಿಜ್ಞಾನಮಯ ಕೋಶಕ್ಕೆ ಅದಕ್ಕೆ ಏನಂತೀರಿ? ಅದಕ್ಕೆ ಜೀವನ ವಿಜ್ಞಾನಮಯ ಕೋಶ ಅಂದ್ರೆ ಯಾವ್ದಕ್ಕಂತೀರಿ? ಬುದ್ಧಿಗೆ ಅಂತೀರಿ. ನಿಮ್ಮೊಳಗೊಂದು ಬುದ್ಧಿ ಅದ ಇಲ್ಲ ಅಂತಃಕರಣದಾಗ, ಅದಿಷ್ಟಕ್ಕೆ ನೀವೇನಂತೀರಿ? ಬುದ್ಧಿ ಅಂತೀರಿ. ಜೀವನ ವಿಜ್ಞಾನಮಯ ಕೋಶ ಅಂದ್ರೆ ನಿಮ್ಮ ಅಂತಃಕರಣದೊಳಗ ಜ್ಞಾತೃ ಮನ ಬುದ್ಧಿ ಚಿತ್ತ ಅಹಂಕಾರ ಏನದಲ್ಲ, ಆ ಬುದ್ಧಿಗಷ್ಟೇ ನೀವು ವಿಜ್ಞಾನಮಯ ಕೋಶ ಅಂತೀರಿ. ಆದ್ರೆ ಈಶ್ವರನ ವಿಜ್ಞಾನಮಯ ಕೋಶ ಯಾವದಪ್ಪ ಅಂದ್ರೆ ಇವೆಲ್ಲ ಸೇರಿಸಿ ದಿಕ್ಪಾಲಕರು, ವಾಯು, ಸೂರ್ಯ, ವರುಣ, ಅಶ್ವಿನಿ ಕುಮಾರರು, ಜ್ಞಾನೇಂದ್ರಿಯಗಳು, ಈಶ್ವರನ ಜ್ಞಾನೇಂದ್ರಿಯಗಳು, ನಿಮ್ಮೂ ಅಲ್ಲ, ಈಶ್ವರನ ಜ್ಞಾನೇಂದ್ರಿಯಗಳು ಪ್ಲಸ್ ಅವನ ಮಹತ್ವ ಅಂದ್ರೆ ಬುದ್ಧಿ, ಅವನ ಮಹತ್ವ ತತ್ವ ಪ್ಲಸ್ ಎಲ್ಲಾ ಜೀವಿಗಳ ಬುದ್ಧಿಗಳ ಮೊತ್ತ, ಸಮಷ್ಟಿ ಬುದ್ಧಿ. ಇದಿಷ್ಟು ಕೂಡಿದ್ರೆ ಈಶ್ವರನ ವಿಜ್ಞಾನಮಯ ಕೋಶ. ಹಿಂಗೆಲ್ಲ ಬಿಡಿಸಿ ಹೇಳಕ್ ಬರ್ಬೇಕು. ಈಶ್ವರನಿಗೂ ಇರುತ್ತವೆ ಅಂದ ಕೂಡ್ಲೇನೆ ನಮ್ಮದೇ ಒಂದು ಕತೆ ಹೇಳೋದಲ್ಲ, ಅಲ್ಲಿ ಏನೇನು ಇರ್ತಾವ ಅವೆಲ್ಲ ಹೇಳ್ಬೇಕಪ್ಪ. ಈಗೇನದ? ಜೀವನ ಅನ್ನಮಯ ಕೋಶ ಯಾವುದು? ನಿಮ್ಮದು ಸಪ್ತಧಾತುಗಳು, ಹೌದಲ್ರಿ? ಜೀವನ ಅನ್ನಮಯ ಕೋಶ ಅಂದ್ರೆ ಸಪ್ತಧಾತುಗಳು. ನಮ್ಮ ಶರೀರದಾಗಿರೋ ಸಪ್ತಧಾತುಗಳೇ ಅದು ಅನ್ನಮಯ ಕೋಶ ಆಗ್ಯದ. ಆದ್ರೆ ಈಶ್ವರನ ಅನ್ನಮಯ ಕೋಶ ಬ್ರಹ್ಮಾಂಡದ ಅನ್ನಮಯ ಕೋಶ ಅಂದ್ರೆ ಅನ್ನಮಯ ಪೃಥ್ವಿ. ಈಶ್ವರನ ಅನ್ನಮಯ ಕೋಶ ಅಂದ್ರೆ ಅನ್ನಮಯ ಪೃಥ್ವಿ. ಒಪ್ಪುತ್ತೀರ ಇದು? ಅನ್ನಮಯ ಪೃಥ್ವಿ ಏನದ ಅದು ಈಶ್ವರನ ಅನ್ನಮಯ ಕೋಶ. ಜೀವರುಗಳ ಅನ್ನಮಯ ಕೋಶ ಯಾವುದಂದ್ರೆ ಈ ಸಪ್ತಧಾತುಗಳಿಂದ ಏನಾಗ್ಯದಲ್ಲ ಅದು ಜೀವರುಗಳ ಅನ್ನಮಯ ಕೋಶ. ಅದೇ ರೀತಿ ಜೀವನ ವಿಜ್ಞಾನಮಯ ಕೋಶ ಅಂತಂದ್ರೆ ಅವನು ಬುದ್ಧಿ. ಆದ್ರೆ ಈಶ್ವರನ ವಿಜ್ಞಾನಮಯ ಕೋಶ ಅಂದ್ರೆ ಇವೆಲ್ಲ ಅದ್ರಾಗ ಬರ್ತಾವ. ದಿಕ್ಪಾಲಕರು, ವಾಯು, ಸೂರ್ಯ, ವರುಣ, ಈಶ್ವರನ ಜ್ಞಾನೇಂದ್ರಿಯಗಳು, ಅಶ್ವಿನಿ ಕುಮಾರ, ಮತ್ತೆ ಅವನದೇ ಆದ ಈಶ್ವರನ ಬುದ್ಧಿ ಅಂದ್ರೆ ಮಹತ್ತು ಪ್ಲಸ್ ಸಮಷ್ಟಿ ಬುದ್ಧಿ. ಈಶ್ವರನ ಜ್ಞಾನೇಂದ್ರಿಯಗಳಂತಂದ್ರೆ ಇಡೀ ವಿಶ್ವದೊಳಗಿರುವಂತ ಗಂಧ ಮತ್ತೆ ಸ್ಪರ್ಶ ಅವುಗಳನ್ನ ಅವನಿಗೆ ಗೊತ್ತಾಗ್ತದ. ಎಲ್ಲಾ ಸ್ಪರ್ಶಗಳು ಎಲ್ಲಾ ಜ್ಞಾನ ಅವನು ಹೊಂದುತ್ತಾನ. ಈಶ್ವರಿಗೆಲ್ಲ ಗೊತ್ತಾಗ್ತದೆ. ಅದೇನ್ ತಿಳ್ಕೊತಾನ ಆ ತಿಳ್ಕೊಳ್ಳೋದೇ ಅವನ ಜ್ಞಾನೇಂದ್ರಿಯಗಳು. ನಿಮಗ ಮೂಗಿಗೆ ವಾಸನೆ ಬರ್ತಂದ್ರೆ ಈಶ್ವರಿಗೆ ವಾಸನೆ ಬರಂಗಿಲ್ಲ. ಎಲ್ಲಾ 84 ಲಕ್ಷ ಜೀವರಾಶಿಗಳ ಒಂದು ಗಂಧ ಅವನು ಅನುಭವಿಸ್ತಾನಲ್ಲ ಅದು ಈಶ್ವರನ ಜ್ಞಾನೇಂದ್ರಿಯ. ಸ್ಪರ್ಶ, ರೂಪ, ರಸ ಎಲ್ಲನೂ ಅವನು ಅನುಭವಿಸ್ತಿರ್ತಾನೆ. ನಮ್ಮೆಲ್ಲರ ರೂಪನೇ ಅವನ ರೂಪ, ನಮ್ಮೆಲ್ಲರ ಗಂಧನೇ ಅವನ ಗಂಧ, ನಮ್ಮೆಲ್ಲರ ಸ್ಪರ್ಶನೇ ಅವನ ಸ್ಪರ್ಶ, ನಮ್ಮೆಲ್ಲರ ಶಬ್ದನೇ ಅವನ ಶಬ್ದ. ಪರಮಾತ್ಮ ಕೇಳ್ತಾನಿಲ್ರಿ ನೀವು ಆಡ ಮಾತು. ನಿಮ್ಮಂಗ ನಿಮಗೆ ಕಿವಿ ಇಲ್ಲಿ ಅಂತ ಕೇಳ್ತೀರಿ, ಅವ ಕಿವಿ ಇಲ್ಲದೆ ಕೇಳ್ತಾನ. ಅದಕ್ಕೆ ಉಪನಿಷತ್ನಾಗ ಹೇಳ್ತಾರದು, ಕಾಲಿಲ್ಲದೆ ನಡೆಯುವವನು, ಕಿವಿ ಇಲ್ಲದೆ ಕೇಳುವವನು, ಕಣ್ಣಿಲ್ಲದೆ ನೋಡುವವನು, ಮೂಗಿಲ್ಲದೆ ಅಗ್ರಾಣಿಸುವವನು ಅವನೇ ಪರಮಾತ್ಮ.
ಈಶ್ವರನ ಜ್ಞಾನೇಂದ್ರಿಯಗಳಂದ್ರೆ ನಿಮ್ಗತ್ಲೆ ಇರಂಗಿಲ್ಲ ಅವು. ಇಂದ್ರಿಯ ಇಲ್ಲದೇನೆ ಅವನ್ನೆಲ್ಲ ಗ್ರಹಿಸ್ತಾನಲ್ಲ, ಅದೇ ಈಶ್ವರನ ಜ್ಞಾನೇಂದ್ರಿಯ. ನೀವು ಏನು ಮಾಡ್ಲಕತ್ತೀರಿ, ನಮಗ್ ಕಾಣ್ಲಿಕ್ಕಿಲ್ಲ, ಸುತ್ತಮುತ್ತ ನಿಮ್ಮ ಮನಿ ಬಾಗಿಲಾಗೇ ಇದ್ರು ಯಾರಿಗೆ ಕಾಣ್ಲಿಕ್ಕಿಲ್ಲ, ಅವನು ನೋಡ್ಲಕತ್ತಾನ ಇಲ್ಲ. ನೋಡಕತ್ತಾನ ಅಂತಂದ್ರ ಅವನ ಜ್ಞಾನೇಂದ್ರಿಯದಿಂದ ನೋಡ್ತಾನ, ಎದರಿಂದ ನೋಡ್ತಾನ? ನಾವು ಮಾಡುವ ಕರ್ಮಗಳು ಅವ ನೋಡ್ಲಕತ್ತಾನ ಅಂತಂದ್ರೆ ಎದರಿಂದ ನೋಡ್ಲಕತ್ತಾನ? ಅವ ಎದರಿಂದ ಯಾಕೆ ನೋಡಲಕ್ಕ? ಅದೇ ಅವನ ಜ್ಞಾನೇಂದ್ರಿಯ. ಅವ ಕಾಲಲಿಂತ ನೋಡ್ಬೋದು, ಮೂಗ್ಲಿಂತ ನೋಡ್ಬೋದು, ಕೈಲಿಂತ ನೋಡ್ಬೋದು. ನಮಗೆ ನೋಡ್ಲಕ್ಕ ಕಣ್ಣು ಬೇಕು. ಅವ ಎದರ್ಲಿಂತಾದ್ರೂ ನೋಡ್ಬೋದು. ಅವ ಸರ್ವತೋಮುಖ ಅದ. ನಾವು ಕಾಲಲಿಂತ ನಡಿತೀವಿ, ಅವ ತಲೆಲಿಂತ ನಡಿಬಹುದು. ಹೆಂಗ್ ಬೇಕು ಹೆಂಗೆ ಅದ ಅವನು ವ್ಯವಹಾರ, ಹಿಂಗೆ ಅಂತಿಲ್ಲ. ನಮಗೆ ಕಣ್ಣಲಿಂತ ನೋಡ್ತೀವಿ, ಕಾಲಲಿಂತ ನೋಡ್ಲಕ್ ಬರಲ್ಲ, ಕಾಲಿಂತ ನೋಡ್ತಾನ. ಇರ್ಲಿ, ಅವನಿಗೆ ನಮ್ಮ ಮಾತುಗಳೆಲ್ಲ ಅವ ಕೇಳಕತ್ತಾನ ಇಲ್ಲ. ನಿಮ್ಮ ಮಾತುಗಳು ಪರಮಾತ್ಮ ಕೇಳ್ತಾನ ಇಲ್ಲ? ಕೇಳಕತ್ತಾನ. ಎದರ್ಲಿಂತ ಕೇಳ್ತಾನ? ಅವನ ಜ್ಞಾನೇಂದ್ರಿಯಲಿಂತ ಕೇಳ್ತಾನ. ಎದರ್ಲಿಂತ ಯಾಕೆ ಕೇಳಲ್ಲಕ್ಕ? ಏನು ತಿಳ್ಕೊತಾನ? ನಮ್ಮ ಮಾತು ಯಾವುದರಿಂದ ತಿಳ್ಕೊತಾನ ಅದೇ ಅವನ ಜ್ಞಾನೇಂದ್ರಿಯ. ನಮ್ಮ ಆಲೋಚನೆಗಳು ನಿಮಗ ಗೊತ್ತಾಗ್ಲಿಕ್ಕಿಲ್ಲ, ಅವನಿಗೆ ಗೊತ್ತಾಗ್ಲಿಕ್ಕತ್ತವ ಇಲ್ಲ? ಮತ್ತ ಅವನ ಅಂತಃಕರಣ ಅಂತ ಒಂದದ, ಅದರಿಂದ ನಾವು ತಿಳ್ಕೊತಾನ. ಹಿಂಗಾಗಿ ಈಶ್ವರನ ಜ್ಞಾನೇಂದ್ರಿಯಗಳು ಅಂತಂದ್ರೆ ಹೆಂಗ ಅಂದ್ರೆ ಕಿಂಗ. He is watching, he is listening, he is knowing in and out of each and everything. ಓಕೆ, ಈಶ್ವರನ ಸಮಷ್ಟಿ ಇದು ಗೊತ್ತಾಯ್ತಾ? ವಿಜ್ಞಾನಮಯ. ಮುಂದೆ ನಿಮ್ಮ ಮನೋಮಯ ಕೋಶ ಎಂಥದ್ದು? ಸಂಕಲ್ಪ ವಿಕಲ್ಪ ಮಾಡೋದು, ಆಸಕ್ತಿ ವಹಿಸೋದು, ನೆನಪಿಟ್ಕೊಳ್ಳೋದು, ಇದೇ ನಿಮ್ಮ ಮನೋಮಯ ಕೋಶ. ಜೀವನ ಮನೋಮಯ ಕೋಶ. ಅದರೊಳಗೆ ಏನದ? ಸಂಕಲ್ಪ ವಿಕಲ್ಪ ಮಾಡ್ತದ, ಆಸಕ್ತಿ ವಹಿಸ್ತದ, ಮತ್ತೆ ಸ್ಮೃತಿಗಳನ್ನು ನೆನಪಿಟ್ಟುಕೊಂಡಿರ್ತದೆ. ಇದು ಜೀವನ ಮನೋಮಯ ಕೋಶ. ಆದರೆ ಈಶ್ವರನ ಮನೋಮಯ ಕೋಶ ಅಂತಂದ್ರೆ ಈಶ್ವರನ ಮನೋಮಯ ಕೋಶ ಅಂತಂದ್ರೆ ಬರೀಬೇಕು, ಈಶ್ವರನ ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯ ಎರಡು ಕಡೆ ಬರ್ತಾವ. ವಿಜ್ಞಾನಮಯ ಕೋಶದಾಗೂ ಬರ್ತಾವ, ಮನೋಮಯ ಕೋಶದಾಗೂ ಬರ್ತಾವ ಜ್ಞಾನೇಂದ್ರಿಯಗಳು. ಈಶ್ವರನ ಜ್ಞಾನೇಂದ್ರಿಯಗಳು ಪ್ಲಸ್ ಈಶ್ವರನ ಜ್ಞಾನೇಂದ್ರಿಯಗಳು ಪ್ಲಸ್ ಅಧಿಷ್ಠಾನ ದೇವತೆಗಳು. ಈಶ್ವರನ ಜ್ಞಾನೇಂದ್ರಿಯಗಳು ಪ್ಲಸ್ ಅಧಿಷ್ಠಾನ ದೇವತೆಗಳು. ಹೇಳಿನ್ ನಾನು ನಿಮಗೆ, 84 ಲಕ್ಷ ಜೀವರಾಶಿಗಳದವಂದ್ರೆ 84 ಲಕ್ಷ ಜೀವರಾಶಿಗಳ ಅಲ್ಲಿ ಒಂದು ಮೂಲ ಅಧಿಷ್ಠಾನ ದೇವತೆ ಆದ. ಮನುಷ್ಯರ ಮೂಲ ಅಧಿಷ್ಠಾನ ದೇವತೆ ಯಾವುದು? ಬ್ರಹ್ಮ. ಶತರೂಪಾದೇವಿ ಮತ್ತ ಇನ್ನೊಬ್ಬ ಯಾರು ಹುಟ್ಟಿದ್ನಲ್ಲ ನಿನ್ನೆ, ಏನು ಅವನ ಹೆಸರ? ಮನು. ಸ್ವಯಂಭು ಮನು. ನೀವು ಏನರ ಗಣಮಕ್ಕಳ ಜೀವ ತಿಂದ್ರಿ, ಆ ಸ್ವಯಂಭು ಮನು ನಮ್ಮ ಅಧಿಷ್ಠಾನ ದೇವತೆ. ಅವನಿಗೆ ಕಣ್ಣ ನೀರು ತರಿಸಿದ್ರಿ, ಅವನು ಶಾಪ ಬರ್ತ.
ಮತ್ತ ಹೆಣ್ಣು ಮಕ್ಕಳಿಗೆ ಏನಾರ ಗಂಡು ಮಕ್ಕಳು ಕೊಟ್ರ ಸಮಸ್ಯೆ ಅಂತಂದ್ರ ಅಲ್ಲಿ ಯಾರು ಕಣ್ಣೀರ್ ಹಾಕ್ತಾರ? ಶತರೂಪಾದೇವಿ ಕಣ್ಣೀರ್ ಹಾಕ್ತಾರ. ಆಕಿ ಕಣ್ಣೀರ್ ಹಾಕಿದಳಂದ್ರ ಆಕಿ ಶಾಪ ಈ ಗಂಡು ಮಕ್ಕಳಿಗೆ. ಆಕಳುಗಳಿಗೆ ಯಾರ ಸಮಸ್ಯೆ ಮಾಡಿದ್ರು ಅವರೆಲ್ಲ ಮೇಲದರವ್ರು, ಅಧಿಷ್ಠಾನ ದೇವತೆಗಳು. ಅವರು ಕಣ್ಣೀರ್ ಸುರಿಸೋರಲ್ಲ, ಅವರು ಆಶೀರ್ವಾದ ಮಾಡಿ ಆನಂದ ಉಂಟು ಮಾಡೋರು. ಆ ಆನಂದವನ್ನು ಅಲಕ್ಷ್ಯ ಮಾಡಿ ನಾವು ಗುದ್ದಾಡಿ ಆ ಇತರ ಜೀವಿಗಳಿಗೆ ಹಿಂಸೆ ಕೊಟ್ಟೆವು ಅಂತಂದ್ರೆ ಆ ಸ್ವರ್ಗದಿಂದ ಬೀಳುವ ಕಣ್ಣೀರು, ಯಾರು ಆ ಕಣ್ಣೀರಿಗೆ ಕಾರಣ ಆಗಿರ್ತಾರ ಅವರೆಲ್ಲರೂ ನರಕಕ್ಕೆ ಹೋಗ್ತಾರ. ಅವರೆಲ್ಲರೂ ಭವಿಷ್ಯ ಬಹಳ ಕೆಟ್ಟ ಇರ್ತದೆ, ಭವಿಷ್ಯ ಹಾಳಾಗಿ ಹೋಗ್ತಾರ. ಅದಕ್ಕೆಲ್ಲ ಅಧಿಷ್ಠಾನ ದೇವತೆಗಳಲ್ಲಿರ್ತಾರ. ನಾವು ಆ ದೇವತೆಗಳನ್ನ ಲಕ್ಷ್ಯದಲ್ಲಿ ಇಟ್ಟುಕೊಂಡು ನಾವು ಇತರ ಜೀವಿಗಳ ಜೊತೆಗೆ ವ್ಯವಹರಿಸಬೇಕು. ಅಧಿಷ್ಠಾನ ದೇವತೆಗಳು. ಆಮೇಲೆ 84 ಲಕ್ಷ ಜೀವರಾಶಿಗಳಿಗೆ, ಪಂಚಭೂತಗಳಿಗೆ, ಎಲ್ಲದಕ್ಕೂ ಅಧಿಷ್ಠಾನ ದೇವತೆಗಳು. ಮೂಲ ಒಂದು ದೇವತೆ ಇಟ್ಟಾರ. ಇದು ಏನಪ್ಪ ಅಂತಂದ್ರ ಹಿಂದೂ ಧರ್ಮದೊಳಗ ಭೂಮಿ ಮೇಲ ಬ್ರಾಹ್ಮಣರು ಬಂದು ಏನ್ ಮಾಡ್ಯಾರ? ಭೂಸುರರು ಅಂತೇಳಿ ಅವ್ರ ಭೂಮಿ ಮೇಲಿರೋ ದೇವತೆಗಳು ಅಂತೇಳಿ ಮಾಡಿ ಆ ಒಂದೊಂದು ಬ್ರಾಹ್ಮಣರು ಪವರ್ಫುಲ್ ಇರುವಂತ ಬುದ್ಧಿವಂತರು ಒಂದೊಂದು ದೇವತೆ ಅಂತೇಳಿ ತಮ್ಮ ಹೆಸರು ಇಟ್ಕೊಂಡು ತಾವೇ ಸೂರ್ಯ, ತಾವೇ ಚಂದ್ರ, ತಾವೇ 27 ನಕ್ಷತ್ರಗಳು ಹಿಂಗೆಲ್ಲ ಇಟ್ಕೊಂಡಾರ. ಹಿಂದೂ ಧರ್ಮದಾಗ ಒಂದು ಕಾಲಕ್ಕ ಜಗತ್ತು ಹಿಂಗ ನಡೆಸಾರ ಅವರು. ಈಗ ನಾವು ಹಿಂದೂಗಳು ಅಂತ ಅಂದುಕೊಂಡ ಕಾರಣಕ್ಕಾಗಿ ನಾವು ಈ ಶಬ್ದಗಳನ್ನ ಇಲ್ಲಿ ಬಳಸ್ಕೋಬೇಕಾಗ್ಯದ. ನಾವು ವೀರಶೈವರು, ಲಿಂಗಾಯತರು, ಲಿಂಗವಂತರು ಅಂತಂದ್ರ ಈ ವಿಚಾರಗಳನ್ನ ನಾವು ನಂಬಂಗಿಲ್ಲ. ನಾವು ಪ್ಯೂರ್ ದ್ರಾವಿಡಿಯನ್ಸ್ ಆದೆವು ಅಂತಂದ್ರೆ, ಶಿವಭಕ್ತರು ಆದೆವು ಅಂತಂದ್ರೆ ಈ ವಿಚಾರಗಳು ನಮಗೆ ವಿರುದ್ಧ. ಸೂರ್ಯ, ವರುಣ, ದಿಕ್ಪಾಲ, ಅಶ್ವಿನಿ ಕುಮಾರ ಇವೆಲ್ಲ ನಮಗೆ ಸಂಬಂಧ ಇಲ್ಲ. ಆರ್ಯ ಮತ್ತು ದ್ರಾವಿಡ ಸಂಸ್ಕೃತಿಯ ಸಂಗಮನೇ ಹಿಂದೂ ಧರ್ಮ. ಹೀಗಾಗಿ ಈ ಗ್ರಂಥಗಳಲ್ಲಿ ಅವುಗಳ ಉಲ್ಲೇಖ ಇಟ್ಟಿರ್ತಾರ. ಅವ್ರೇನು ಒಂದು ಇಷ್ಟು ಸ್ವಾಮೀಜಿಗಳು ಲಿಂಗಾಯತ ಧರ್ಮ ಅಂತೇನು ಗುದ್ದಾಡ್ಲಕತ್ತಾರ, ಅದು ದ್ರಾವಿಡ ಪರವಾದ ಧರ್ಮ, ಪ್ಯೂರ್. ಆದ್ರೆ ದ್ರಾವಿಡ ಪರವಾಗಿ ಗುದ್ದಾಡಿದ್ರ ಅವಾಗನು ಹಿಂಸೆ ಅನುಭವಿಸ್ಯಾರ ದ್ರಾವಿಡರು, ಈಗನು ಅವ್ರು ಹಿಂಸೆ ಅನುಭವಿಸ್ತಾರ. ಅವ್ರು ಬೆಕ್ಕದ ಕೋರ್ಟ ಕಚೇರಿ ಏನ್ ಬೆಕ್ಕದ್ ಮಾಡಿದ್ರು ಈ ಆರ್ಯನ್ನರು ಬಂದು ಅವರ ಸಂಸ್ಕೃತಿ ಇದ್ರೊಳಗೆ ಮಿಕ್ಸ್ ಆಗಿದ್ದಕ್ಕ ನಾವು ಆರ್ಯನ್ ಸಂಸ್ಕೃತಿಯನ್ನ ಬಿಸಾಕಂಗಿಲ್ಲ. ಆ ಸಂಸ್ಕೃತಿ ಈ ಸಂಸ್ಕೃತಿ ಎರಡನ್ನ ಮೇಳೈಸಿಕೊಂಡು ಹೋಗ್ಬೇಕು. ಅದರ ಸಲುವಾಗಿ ಸಾಧು ನಿಶ್ಚಲ್ ದಾಸರು ಏನ್ ಮಾಡ್ಯಾರ, ಈ ದೇವತೆಗಳ ಹೆಸರುಗಳನ್ನು ಇದ್ರೊಳಗೆ ತಗೊಂಡು ಹಿಂದೂ ಧರ್ಮವನ್ನ ಗೌರವಿಸ್ಯಾರ. ಮತ್ತೆ ದ್ರಾವಿಡಿಯನ್ ಧರ್ಮ ಪ್ಯೂರ್ ಆತ್ಮಜ್ಞಾನವನ್ನ ಗೌರವಿಸ್ಯಾರ. ಇವೆಲ್ಲ ತಿಳ್ಕೋಬೇಕು. ನೀವು ಲಿಂಗಾಯತ ಧರ್ಮ ಅನ್ನೋದು ಬಿಟ್ರಿ ಅಂತಂದ್ರೆ ನೀವು ಭಕ್ತ, ಶಿವಯೋಗಿ, ಶಿವಾಚಾರ್ಯ, ಶಿವಶರಣ, ಮತ್ತೇನಾದ್ರಿ ಶಿವಭಕ್ತ, ಶಿವಯೋಗಿ ಇವೆಲ್ಲ ನೀವೇನಾಗ್ತೀರಿ? ಶ್ರೇಷ್ಠ ಜೀವಿಗಳಾಗ್ತೀರಿ. ಲಿಂಗವಂತರು, ಲಿಂಗಾಯತರು, ವೀರಶೈವರು ಅಂತೇಳಿ ಬಂದ್ರಿ ಅಂತಂದ್ರ ಈ ರೀತಿ ನೀವು ಶ್ರೇಷ್ಠ ಜೀವಿಗಳಾಗ್ತೀರಿ. ಇದನ್ನ ನೀವು ಹಿಂದೂ ಅಂತೇಳಿ ಅದ್ರೊಳಗೆ ಕಲಿಸ್ಕೊಂಡ್ರಿ ಅಂತಂದ್ರ ಹಿಂದೂ ಧರ್ಮದಾಗ ನೀವೇನು ಬ್ರಾಹ್ಮಣರ? ನೀವೇನು ಬ್ರಾಹ್ಮಣರೇ ಅಂದ್ರೆ ಹಿಂದೂ ಧರ್ಮದಾಗ ನಿಮ್ಮನ್ನ ಬ್ರಾಹ್ಮಣರ ಅಂತ ಯಾರ್ಯಾರ ಗೌರವಿಸ್ತಾರೇನು? ನೀವೇನು ಕ್ಷತ್ರಿಯರ, ಏನ್ ರಾಜ ಮಹಾರಾಜರ? ನಿಮ್ಗೆ ಏನಾರ ರಾಜ್ಯ ಏನಾರ ಆಳಲಕ್ಕ, ಯುದ್ಧ ಮಾಡ್ಲಕ್ಕ ಏನಾರ ಅದ ನಿಮ್ಮ ಹತ್ರ? ಬಾಹುಬಲ ಆದ ನಿಮ್ಮಲ್ಲಿ? ಮತ್ತ ನಿಮ್ಮಲ್ಲಿ ಏನಾರ ವ್ಯಾಪಾರ ಮಾಡ್ಲಕ್ ಬುದ್ಧಿ ಅದ? ಏನಾರ ಎಲ್ಲಾರ ಸಿಗ್ಲಾರ್ದ ಸಾಮಾನ್ ತಂದು ಸೂರತ್ನಲ್ಲಿ ತಂದಿನಿ, ಬಾಂಬೈಲಿಂದ ತಂದಿನಿ ಅಂತ ಹೇಳಕ್ಕೆ ಎಲ್ಲೆಲ್ಲಿರೋ ಸಸ್ತಾ ಮಾಲ್ ತಂದು ಎಲ್ಲರೇ ಮಾರ್ತಾರಲ್ಲ, ಅಂಥದ್ದು ಏನಾರ ಬುದ್ಧಿವಂತಿಕೆ ಆದೇನು? ವೈಶ್ಯರದಿರೇನು? ಇಲ್ಲ.
ನೀವು ಬ್ರಾಹ್ಮಣರಲ್ಲ, ಕ್ಷತ್ರಿಯರಲ್ಲ, ವೈಶ್ಯರಲ್ಲ, ಹಿಂದೂ ಅನ್ಕೊಂಡ್ರಿ ಅಂತಂದ್ರೆ ನಿಮ್ಮ ಶಿವಶರಣ, ಶಿವಾಚಾರ್ಯ, ಶಿವಭಕ್ತ, ಶಿವಯೋಗಿ ಶ್ರೇಷ್ಠ ಪದವಿಗಳನ್ನೆಲ್ಲ ಕಳ್ಕೊಂಡು ನೀವೇನಾಗ್ತೀರಿ? ನಿಮ್ಮನ್ನ ಏನಂತ ಪರಿಗಣಿಸ್ತಾರ? ಬ್ರಾಹ್ಮಣರಲ್ಲ, ಕ್ಷತ್ರಿಯರಲ್ಲ, ವೈಶ್ಯರಲ್ಲ ಅಂದ್ರೆ ಹಿಂದೂ ಧರ್ಮದಾಗ ನಿಮ್ಮ ಸ್ಥಾನಮಾನ ಏನು? ಶೂದ್ರ. ಶೂದ್ರ ಅಂತಂದ್ರೆ ಅಗ್ರಿಕಲ್ಚರ್, ಹೊಲ ಮನಿ ಕೆಲಸ ಮಾಡೋದು, ಹಾರ್ಡ್ ವರ್ಕ್ ಮಾಡೋದು. ಶೂದ್ರರು ಅಗ್ರಿಕಲ್ಚರ್ ಬರ್ತದದು. ಅದಕ್ಕೆ ಹೊಲ 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 ಶೂದ್ರ ಬುದ್ಧಿನೇ ಹೋಗಲ್ಲದು. ಹೊಲ ಈ ಹೆಣ್ಣು ಕೇಳಕ್ ಹೋದ್ರೆ ಹೊಲ ಎಲ್ಲದತ್ತ ಕೇಳ್ತಾರೆ. ಹೀಗಾಗಿ ಇದು ಎರಡು ಮೇಳೈಸಿಕೊಂಡು ಹೋಗೋದಕ್ಕ ಈ ರೀತಿ ಪಂಚಕೋಶಗಳಲ್ಲಿ ಈ ವಿಷಯಗಳನ್ನ ಅವ್ರು ಬೆರೆಸ್ಯಾರ. ಎರಡನ್ನ ಮೇಳೈಸಿಕೊಂಡು ಹೋಗ್ಬೇಕು ನಾವು. ಅವ್ರು ಏನ್ ಹೇಳ್ಯಾರ ಅದನ್ನ ನಾವು ಇಲ್ಲಿ ಹೇಳ್ಕೊಂಡು ಹೋಗ್ಬೇಕು. ಇಲ್ಲಿ ಏನ್ ಹೇಳ್ಯಾರ? ಈಶ್ವರನ ಜ್ಞಾನೇಂದ್ರಿಯಗಳು, ಮನೋಮಯ ಕೋಶ. ನಿಮ್ಮದು ಮನೋಮಯ ಕೋಶ ಅಂತ ನಿಮಗೆ ಗೊತ್ತದು, ಅದೇನು ಹೇಳೋದು ಬೇಕಾಗಿಲ್ಲ. ಜ್ಞಾತೃ ಅಂತಂದ್ರೆ ಆಸಕ್ತಿ ಅದ, ಮತ್ತ ಮನಸ್ಸಿನೊಳಗ ಸಂಕಲ್ಪ ವಿಕಲ್ಪಗಳಂದ್ರೆ ಆಲೋಚನೆ ಮಾಡುವಂತ ಒಂದು ಶಕ್ತಿನೂ ಅದ, ಪ್ಲಸ್ ಏನದ ನೆನಪಿಟ್ಕೊಳ್ಳುವಂತ ಶಕ್ತಿ ಅದ. ಇವೆಲ್ಲ ಕೂಡಿ ಆ ಜೀವನ ಮನೋಮಯ ಕೋಶ. ಆದ್ರೆ ಈಶ್ವರನ ಮನೋಮಯ ಕೋಶ ಅಂತಂದ್ರೆ ನಾವು ಸರಳವಾಗಿ ಒಂದೇ ವಾಕ್ಯದಾಗ ಹೇಳೋದು ಕಲ್ತೀವಿ. 84 ಲಕ್ಷ ಜೀವರಾಶಿಗಳ ಸಮಷ್ಟಿಗಳ ಮನಸ್ಸುಗಳ ಒಟ್ಟು ಮೊತ್ತವೇ ಈಶ್ವರನ ಮನೋಮಯ ಕೋಶ ಅಂತ ಹೇಳೋದು ಇಲ್ಲಿ ತನಕ ಕಲ್ತೀವಿ. ಆದ್ರೆ ಅಷ್ಟೇ ಇಲ್ಲ, ಜೀವಿಗಳ ಮನಸ್ಸು ಮಾತ್ರ ಇಟ್ಟುಕೊಂಡು ಮನೋಮಯ ಕೋಶ ಇಲ್ಲ. ಈಶ್ವರನ ಮನೋಮಯ ಕೋಶದಾಗ ಇನ್ನೂ ಏನೇನಾದ ಅಂತ ಹೇಳಕತ್ತಾರ. ಅದ್ರೊಳಗೆ ಏನವ? ಈಶ್ವರನ ಜ್ಞಾನೇಂದ್ರಿಯಗಳ ಅವ, ಮತ್ತೇನದ? ಅಧಿಷ್ಠಾನ ದೇವತೆಗಳದರ. ಈಶ್ವರನ ಮನೋಮಯ ಕೋಶದೊಳಗೆ ಅಧಿಷ್ಠಾನ ದೇವತೆಗಳದರ. ಮತ್ತೇನದಪ್ಪ? ಸಮಷ್ಟಿ ಅಹಂಕಾರ. ಎಲ್ಲ ಜೀವಿಗಳ ಅಹಂಕಾರ ಅದ್ರೊಳಗ ಆದ. ಮತ್ತೇನದಪ್ಪ ಅಂತಂದ್ರೆ ಚಂದ್ರ ಮತ್ತ ಈಶ್ವರನ ಒಂದು ಮನಸ್ಸು. ಚಂದ್ರ ಮತ್ತು ಈಶ್ವರನ ಮನಸ್ಸು ಇವೆಲ್ಲ ಕೂಡಿ ಮನೋಮಯ ಕೋಶ ಅಂತಾರೆ. ಅದಕ್ಕ ಗೊತ್ತಾಯ್ತಾ? ಈಶ್ವರನ ಮನಸ್ಸು ಸೇರಿ ಎಲ್ಲಾ ಜೀವಿಗಳ ಅದು ಸಮಷ್ಟಿ ಅಹಂಕಾರ ಅಂದ್ರೆ ಸಮಷ್ಟಿ ಎಲ್ಲರದು ಮನಸ್ಸು ಅಂತಃಕರಣ ತಗೊಂಡು ಪ್ಲಸ್ ಈಶ್ವರನ ಜ್ಞಾನೇಂದ್ರಿಯಗಳು, ಅಧಿಷ್ಠಾನ ದೇವತೆಗಳು, ಚಂದ್ರ ಇವೆಲ್ಲ ಬರ್ತಾವ. ಇಷ್ಟೆಲ್ಲ ಕೂಡಿ ಮನೋಮಯ ಕೋಶ. ಗೊತ್ತಾಯ್ತಾ? ಈಶ್ವರನ ಜ್ಞಾನೇಂದ್ರಿಯಗಳು ಪ್ಲಸ್ ಅಧಿಷ್ಠಾನ ದೇವತೆಗಳು ಪ್ಲಸ್ ಸಮಷ್ಟಿ ಅಹಂಕಾರ ಪ್ಲಸ್ ಚಂದ್ರ ಪ್ಲಸ್ ಈಶ್ವರನ ಮನಸ್ಸು ಇವೆಲ್ಲ ಕೂಡಿ ಈಶ್ವರನ ಮನೋಮಯ ಕೋಶ. ಮುಂದೇನು? ಈಶ್ವರನ ಮನೋಮಯ ಕೋಶ ಅಂದ್ರೆ ಮುಂದೆ ಯಾವುದು ಉಳಿತು? ವಿಜ್ಞಾನಮಯ ಆಯ್ತು, ಮನೋಮಯ ಆಯ್ತು. ಇನ್ಯಾವ ಕೋಶ? ಪಂಚಕೋಶ. ಜೀವನ ಶರೀರದಲ್ಲಿ ಜೀವನ ಪಂಚಕೋಶಗಳು, ಈಶ್ವರನ ಶರೀರದಲ್ಲಿ ಈಶ್ವರನ ಪಂಚಕೋಶಗಳು. ಈಗೇನಾಯ್ತು? ಈಶ್ವರನ ವಿಜ್ಞಾನಮಯ ಕೋಶ ಮುಗೀತು, ಈಶ್ವರನ ಮನೋಮಯ ಕೋಶ ಮುಗೀತು. ಇನ್ಯಾವ ಕೋಶ ಉಳಿತು? ಪ್ರಾಣಮಯ ಕೋಶ ಉಳಿದಿಲ್ಲ. ಈಶ್ವರನ ಪ್ರಾಣಮಯ ಕೋಶ. ನಿಮ್ಮ ಪ್ರಾಣಮಯ ಕೋಶದಾಗ ಏನದ? ಜೀವಿಗಳ ಪ್ರಾಣಮಯ ಕೋಶದೊಳಗ ಪಂಚವಾಯುಗಳು, ಪ್ರಾಣವಾಯು, ಉದಾನವಾಯು, ಸಮಾನವಾಯು, ವ್ಯಾನವಾಯು, ಅಪಾನವಾಯು ಅಂತ ಪಂಚಕೋಶಗಳದಾವ. ಈಶ್ವರನ ಪ್ರಾಣಮಯ ಕೋಶದೊಳಗೆ ಏನದಪ್ಪ ಅಂತಂದ್ರೆ
ಬರ್ಕೋಬೇಕಿವೆಲ್ಲ. ಅಗ್ನಿ ಪ್ಲಸ್ ಇಂದ್ರ ಪ್ಲಸ್ ಉಪೇಂದ್ರ ಅಗ್ನಿ. ಒಂದು ನಿಮಿಷ ಬರ್ತೇನೆ. ಈಶ್ವರನ ಪ್ರಾಣಮಯ ಕೋಶ ಅಗ್ನಿ ಪ್ಲಸ್ ಇಂದ್ರ ಪ್ಲಸ್ ಉಪೇಂದ್ರ. ಉಪೇಂದ್ರ ಅಂದ್ಮೇಲೆ ಪ್ಲಸ್ ಪ್ರಜಾಪತಿ. ಪ್ರಜಾಪತಿ ಏನ್ ಕೆಲಸ? ಪ್ರಜೆಗಳನ್ನು ಹುಟ್ಟಿಸೋದೇ ಪ್ರಜಾಪತಿ. ಮುಂದ ಹುಟ್ಟಿಸಿದ್ಮೇಲೆ ಸಾಯ ಒಬ್ಬ ಬೇಕಲ್ಲ, ಸಾಯಿಸವ ಯಾರವ? ಮೃತ್ಯು, ಯಮ. ಪ್ಲಸ್ ಈಶ್ವರನ ಕರ್ಮೇಂದ್ರಿಯಗಳು, ಅವನ ಕರ್ಮೇಂದ್ರಿಯಗಳು. ದೇವ್ರ ಇಂಥ ಕೆಲಸ ಮಾಡಬಾರದಿತ್ತು ಅಂತಿರಲ್ಲ, ದೇವ್ರ ಹೆಂಗ್ ಮಾಡ್ತಾನೆ ನೋಡು ಅಂತೀರ ಇಲ್ಲ? ತಾವ ಹೆಂಗ್ ಮಾಡ್ತಾನೆ? ಅದರಲ್ಲೆಲ್ಲ ಮಾಡ್ತಾನಲ್ಲ ಅವ ಕರ್ಮ. ಕರ್ಮೇಂದ್ರಿಯಗಳು ಪ್ಲಸ್ ಸಮಷ್ಟಿ ಪ್ರಾಣ. ಸಮಷ್ಟಿ ಪ್ರಾಣ ಅಂದ್ರೆ ಎಲ್ಲ ಜೀವಿಗಳ ಪ್ರಾಣವಾಯುಗಳ ಮೊತ್ತನೇ ಸಮಷ್ಟಿ ಪ್ರಾಣ. ಪ್ಲಸ್ ಈಶ್ವರನ ಪ್ರಾಣ. ಈಶ್ವರನ ಪ್ರಾಣವಾಯು ಅಭಿಮಾನಿಗಳು. ಈಶ್ವರನ ಪ್ರಾಣವಾಯುವಿನ ಅಭಿಮಾನಿಗಳು ಎಲ್ಲ ಕೂಡಿ ಅವನದೊಂದು ಪ್ರಾಣಮಯ ಕೋಶ. ಈಗ ನಾವೇನ್ ಮಾಡ್ತೀವಿ? ಮದ್ವೆ ಮಾಡೋಣ ಮಕ್ಕಳಾಗ್ತಾವ ತಿಳ್ಕೊಂಡಿವಿ ನಾವು. ಮದ್ವೆ ಮಾಡೋಣ ಮಕ್ಕಳಾಗ್ತಾವೇನ್ರಿ? ಗಂಡ ಹೆಂಡತಿ ಇಬ್ರು ಇರೋನು ಮಕ್ಕಳಾಗ್ಬಿಡ್ತಾವ? ಅದಕ್ಕಿಂತ ಹಿರಿದಾದ ತತ್ವಗಳ ಆಶೀರ್ವಾದ ಬೇಕಾ ಬೇಡ? ಮಣ್ಣ, ನೀರ, ಬೀಜ ಮೂರು ಕೂಡಿದ್ರೆ ಗಿಡ ಹತ್ತಿ ಬಿಡ್ತದತ್ತೆ ತಿಳ್ಕೊಂಡಿವಿ ನಾವು. ಮಣ್ಣ, ನೀರ, ಬೀಜ ಮೂರು ಕೂಡಿದ್ರೂ ಅದ್ರ ಜೊತೆಗೆ ಅವುಗಳ ಹಿರಿದಾದ ತತ್ವಗಳು ಕೆಲಸ ಮಾಡಿದರೆ ಏನಾಗ್ತದ? ಗಿಡ. ಬರೇ ಮಣ್ಣ, ನೀರ, ಬೀಜ ನಿಂತ ಗಿಡ ಆಗಲ್ಲ. ಬರೇ ಗಂಡ ಹೆಂಡತಿ ಕೂಡನ ಮಕ್ಕಳಾಗಂಗಿಲ್ಲ. ಅವುಗಳ ಹಿರಿದಾದ ತತ್ವಗಳ ಆಶೀರ್ವಾದ ಇರಬೇಕು ಅನ್ನೋದು ಇಲ್ಲಿ ಕಲೀಲಕತ್ತೀರಿ ಇವತ್ತು ನೀವು. ಎಲ್ಲಾ ಜೀವಿಗಳ ಸ್ಥೂಲ ಶರೀರಗಳ ಮೊತ್ತ
ಈಶ್ವರನ ಸ್ಥೂಲ ಶರೀರ ಅಂತಂದ್ರ ಈ ಜೀವಿಗಳ ಸ್ಥೂಲ ಶರೀರಗಳ ಮೊತ್ತ ಒಂದು ಅಂಶ ಅದು. ಈಶ್ವರನ ಸ್ಥೂಲ ಶರೀರದೊಳಗೆ ಇದು ಒಂದು ಅಂಶ. ಅದು ಅಲ್ಲದೆ ಇನ್ನ ಏನೇನೋ ಅದಾವ ಅವನ, ಅವೆಲ್ಲ ಸೇರಿ ಅವನ ಸ್ಥೂಲ ಶರೀರ, ಅವನ ಸೂಕ್ಷ್ಮ ಶರೀರ, ಅವನ ಕಾರಣ ಶರೀರ. ಹಂಗ ಇಲ್ಲಿ ಏನ್ ಮಾಡ್ಯಾರ, ಇವುಗಳನ್ನ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶಗಳನ್ನ ಈ ರೀತಿ ಹೇಳ್ಯಾರ. ಸಮಷ್ಟಿ ಸ್ಥೂಲ ಶರೀರ ರೂಪ ಅಂದ್ರೆ ಅದಕ್ಕೆ ವಿರಾಟ ಅಂತಾರ. ಅದು ಈಶ್ವರನ ಸ್ಥೂಲ ಶರೀರ, ಅದುವೇ ಈಶ್ವರನ ಅನ್ನಮಯ ಕೋಶ. ಮತ್ತೆ ಸಮಷ್ಟಿ ಕಾರಣ ಶರೀರ ಅಂತಂದ್ರೆ ಈಶ್ವರನ ಕಾರಣ ಶರೀರ ಅಷ್ಟೇ. ಇಲ್ಲಿ ಪಂಚಕೋಶಗಳು ಹೆಂಗದವ, ಅಲ್ಲಿ ಪಂಚಕೋಶಗಳವ. ಅದುವೇ ಈಶ್ವರನ ಅನ್ನಮಯ ಕೋಶ, ಅದುವೇ ಈಶ್ವರನ ಇದ್ಯಾವುದು ಆನಂದಮಯ ಕೋಶ. ಈ ರೀತಿ ತಿಳ್ಕೊಂಡು ಪೇಜ್ ನಂಬರ್ ಯಾವುದು, ಟಿಪ್ಪಣಿ 302, ಟಿಪ್ಪಣಿ 302, ಪೇಜ್ ನಂಬರ್ 285. ಈ ರೀತಿಯಾದ ಗ್ರಂಥಗಳ ಒಂದು ವಿವರಣೆ ಇಲ್ಲೇನದ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಇವೆಲ್ಲ ಏನದವ, ಇಂಥ ವಿವರಣೆಗಳು ಸಾಮಾನ್ಯವಾಗಿ ನಾವು ಇಲ್ಲಿ ತನಕ ಏನು ಗ್ರಂಥಗಳು ಓದಿವಿ ಅವು ಯಾವ ಗ್ರಂಥದೊಳಗೂ ಈ ರೀತಿಯ ವಿವರಣೆಗಳು ಇಲ್ಲ, ಲಭ್ಯವಿಲ್ಲ. ಇದು ಪೀತಾಂಬರ್ಜಿಯವರ ಒಂದು ಅಭಿಪ್ರಾಯ. ಎಲ್ಲರೂ ಸಿಕ್ಕವೇನ್ರಿ ಈ ರೀತಿ ಡೀಟೇಲ್ಸ್? ಟಿಪ್ಪಣಿಕಾರರು ಹೇಳಕತ್ತಾರ ಈ ರೀತಿ ಎಲ್ಲಿ ಸಿಕ್ಕಿಲ್ಲ, ಇದು ನಾವು ಹೇಳಕತ್ತೀವಿ ಇಲ್ಲಿ ಅಂತ ಹೇಳಕತ್ತಾರ ಅವ್ರು. ಮತ್ತ ಪೀತಾಂಬರ್ಜಿಗೆ ಎಲ್ಲಿ ಸಿಕ್ಕಿಲ್ಲ ಅಂತಂದ್ಮೇಲೆ ನಮಗೇನ್ ಸಿಗ್ತಾವ? ನಾವ್ಯಾಕೆ ಕುಟುಗೋಸಿ ಅವ್ರ ಲೆಕ್ಕಕ್ಕೆ? ಅವ್ರು ಎಷ್ಟು ಓದಿ ಎಲ್ಲ ತಿಳ್ಕೊಂಡವ್ರು. ಈ ರೀತಿಯ ವಿಷಯ ಬೇರೆ ಯಾವ ಗ್ರಂಥದಲ್ಲೂ ಲಭ್ಯವಿಲ್ಲ. ಈಶ್ವರನ ಪಂಚಕೋಶಗಳ ಬಗ್ಗೆ ಯಾವ ಗ್ರಂಥಗಳು ಹೇಳಿಲ್ಲ. ಬರೇ ಪಂಚಕೋಶ ಅಂದ ಕೂಡ್ಲೇನೆ ವ್ಯಷ್ಟಿ ಪಂಚಕೋಶಗಳು ಹೇಳ್ಯಾರ. ಸಮಷ್ಟಿ ಪಂಚಕೋಶಗಳು, ಈಶ್ವರನ ಪಂಚಕೋಶಗಳ ಬಗ್ಗೆ ಯಾರೂ ಹೇಳಿಲ್ಲ. ಅದು ನಾವು ಹೇಳಕತ್ತೀವಿ ಅಂತ ಪೀತಾಂಬರ್ಜಿಯವರು ಇದು ಟಿಪ್ಪಣಿಕಾರ ಅವರು. ಅದಕ್ಕೆ ಸಮಷ್ಟಿ ಅಜ್ಞಾನ ರೂಪ ಮಾಯೆ, ಇದು ಈಶ್ವರನ ಕಾರಣ ಶರೀರ. ವ್ಯಷ್ಟಿ ಅಂದ್ರ ಅಂಶ, ಮಾಯೆಗೆ ಅವಿದ್ಯೆ ಎನ್ನುತ್ತಾರೆ. ನಮ್ಮಲ್ಲಿರುವ ಒಂದು ಅವಿದ್ಯೆ ಏನದಲ್ಲ, ಈ ಅವಿದ್ಯೆನೇ ವ್ಯಷ್ಟಿ ಅವಿದ್ಯೆ, ವ್ಯಷ್ಟಿ ಮಾಯೆ. ಇದ್ರದ್ದು ಎಲ್ಲದರದ್ದು ಮೊತ್ತ, ಎಲ್ಲರಲ್ಲಿರುವ ಅಜ್ಞಾನಗಳ ಮೊತ್ತ, ಅವಿದ್ಯೆಗಳ ಮೊತ್ತನೇ ಈಶ್ವರನ ಸಮಷ್ಟಿ ರೂಪ ಅಜ್ಞಾನ ಮಾಯೆ. ಅದಕ್ಕೆ ಈ ವಾಕ್ಯ ಚಂದ ತಿಳ್ಕೊರಿ, ಬರ್ಕೊಳ್ರಿ. ಸಮಷ್ಟಿ ಅಜ್ಞಾನ ರೂಪ ಮಾಯೆ ಅಂದ್ರೆ ಈಶ್ವರನ ಕಾರಣ ಶರೀರ. ವ್ಯಷ್ಟಿ ಅಂಶ ಮಾಯೆಗೆ ಅವಿದ್ಯೆ ಎನ್ನುತ್ತಾರೆ. ಸಮಷ್ಟಿ ಅಂಶಿ ಮಾಯೆಗೆ ಈಶ್ವರನ ಕಾರಣ ಶರೀರ ಎನ್ನುತ್ತಾರೆ. ಇದೇನು ಎಲ್ಲ ನಿಮಗ್ ಗೊತ್ತಿದ್ದದ್ದೇ ಅದ, ಏನ್ ಹೊಸದದ ಇದ್ರಾಗ? ನಿಮ್ಮೆಲ್ಲರೊಳಗಿರುವಂತ ಅವಿದ್ಯೆಗಳಿಗೆ ವ್ಯಷ್ಟಿ ಅವಿದ್ಯೆ ಅಂತಾರ. ಅವು ಏನದಾವ? ಅಂಶಗಳು ಅದಾವ. ಇವು ಎಲ್ಲ ಎದರ ಅಂಶಗಳು? ಈಶ್ವರನೊಳಗಿರುವ ಅಜ್ಞಾನ, ಅದೇನು ಮಾಯೆ ಅದಲ್ಲ, ಆ ಮಾಯೆಯ ಅಂಶಗಳು. ಹಿಂಗಾಗಿ ಈಶ್ವರನಲ್ಲಿರುವ ಅಜ್ಞಾನ ಏನದ ಅದಕ್ಕೆ ಅಂಶಿ ಅಂತಾರ. ಈಶ್ವರನಲ್ಲಿರುವ ಅಜ್ಞಾನ ಮಾಯೆಗೆ ಅಂಶಿ ಅಂತಾರ. 84 ಲಕ್ಷ ಜೀವರಾಶಿಗಳೊಳಗಿರುವ ಅಜ್ಞಾನ ಮಾಯೆಗೆ ಅಂಶ ಅಂತಾರ.
ಏನದು ಅಂದ್ರೆ ಗೊತ್ತಿಲ್ಲ ಅನ್ನೋದು. ಅಜ್ಞಾನ ಅಂದ್ರೆ ಗೊತ್ತಿಲ್ಲ. ಎಲ್ಲ ಗೊತ್ತದ ನಿಮಗೆ? ಎಲ್ಲಾ ಕಾಲದಲ್ಲಿ ಎಲ್ಲವನ್ನು ಬಲ್ಲವರದಿರಿ ನೀವು. ಈಗೇನು ವಿಚಾರ ಮಾಡ್ಲಿಕ್ಕತ್ತೀನಿ, ಈಗಿಂದ ಆಟೆ ಗೊತ್ತದ. ಮುಂದೇನಾಗ್ತದ ಗೊತ್ತಿಲ್ಲ, ಹಿಂದೇನಾಗ್ತದ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋದು ಏನದಲ್ಲ ಅದೆಲ್ಲ ಮಾಯೆ, ಅದು ಅವಿದ್ಯೆ. ಈಶ್ವರನಲ್ಲಿರೋದು ಮಾಯೆ, ನಮ್ಮಲ್ಲಿರೋದು ಅವಿದ್ಯೆ. ಸರ್ವ ಜೀವಿಗಳ ಸೂಕ್ಷ್ಮ ಶರೀರಗಳ ಮೊತ್ತಕ್ಕೆ ಹಿರಣ್ಯ ಗರ್ಭ ಎಂದು ಕರೆಯುತ್ತಾರೆ. ಇದು ಈಶ್ವರನ ಸೂಕ್ಷ್ಮ ಶರೀರವಿರುತ್ತದೆ. ಈಶ್ವರನ ಸೂಕ್ಷ್ಮ ಶರೀರದಲ್ಲಿ ಈಶ್ವರನ ವಿಜ್ಞಾನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶಗಳು ಇರುತ್ತವೆ. ಅದಕ್ಕೆ ಮುಂದ ಇನ್ನೂ ಡೀಪ್. ಯಾರು ಕೇಳಿದ್ರು ಪ್ರಶ್ನೆ? ಈಶ್ವರನ ಇಂದ್ರಿಯಗಳಂದ್ರೆ ಯಾವ ರೀತ ನೀವು ಕೇಳಿದ್ರೆ, ಅಲ್ಲಿ ಏನ್ ಹೇಳಿದ್ರು ಅವರು? ದಿಕ್ಕು, ವಾಯು, ಸೂರ್ಯ, ವರುಣ, ಅಶ್ವಿನಿ ಅಂತೇಳಿ ಏನು ದೇವತೆಗಳದಾರಲ್ಲ, ಇವೆಲ್ಲ ಈಶ್ವರನ ಜ್ಞಾನೇಂದ್ರಿಯಗಳು ಅಂತ ಹೇಳಿದೆವು. ಹೇಳಿದ ಮೇಲೆ ಈ ದಿಕ್ ಅಂದ್ರೆ ಯಾವ ಇಂದ್ರಿಯ, ವಾಯು ಅಂದ್ರೆ ಯಾವ ಇಂದ್ರಿಯ? 5 ಇಂದ್ರಿಯಗಳು ಬೇಕಲ್ಲ ನಿಮಗ. 5 ದೇವತೆಗಳ ಹೆಸರು ಹೇಳಿದ್ಮೇಲೆ 5 ಇಂದ್ರಿಯಗಳು. ಯಾವ ಇಂದ್ರಿಯಗಳು ಯಾವ ದೇವತೆಗಳು ಅನ್ನೋದು ನಾಳೆ ಹೇಳೋಣ. ಒಂದು 5 ದೇವತೆಗಳ ಹೆಸರು ಹೇಳಿದ್ರೆ ನಿಮಗೆ ಸಮಾಧಾನ ಆಗಲ್ಲ. ಆ ಈಶ್ವರನಲ್ಲಿರುವ ದಿಕ್ಪಾಲಕರು ಏನದಾರಲ್ಲ, ಅವ್ರು ಏನದಾರ ನಿಮ್ಗ ಐಡಿಯಾ ಬರ್ಬೇಕಲ್ಲ. ದಿಕ್ಪಾಲಕರು ಯಾವ ಇಂದ್ರಿಯದ ಅಧಿಷ್ಠಾನ ದೇವತೆಗಳು? ಈಗ ನ್ಯೂಸ್ ಅಂತಿರಲ್ಲ, ನ್ಯೂಸ್ ಅಂದ್ರೆ ಎದರಿಂದ ಬಂದದ ಶಬ್ದ? NEWS. ನಾರ್ತ್, ಈಸ್ಟ್, ವೆಸ್ಟ್, ಸೌತ್. ಹೌದಿಲ್ರಿ? 4 ಶಬ್ದಗಳು ಸೇರಿ NEWS ಆಗ್ಯದ ನ್ಯೂಸ್. 4 ದಿಕ್ಕಲಿಂತ ನಿಮಗೇನ್ ಸಿಗ್ತದ? ಸುದ್ದಿ ಬರ್ತಾವಿಲ್ಲ? ಶ್ರೋತ್ರೇಂದ್ರಿಯ. ದಿಕ್ಪಾಲಕರು ಅಂದ್ರೆ ಶ್ರೋತ್ರೇಂದ್ರಿಯ. ಇದು ನಿಮಗೆ ನಾಲೆಜಿಗೆ ಬರ್ಬೇಕು, ನಿಮಗೆ ತಿಳಿಬೇಕಿದು. ದಿಕ್ಕು ಅಂತ ಯಾವಾಗ ಬತ್ತು? ಆಕಾಶ ತತ್ವ. ಆಕಾಶ ತತ್ವದಾಗ ಶಬ್ದ ತತ್ವ. ಆ ಶಬ್ದಗಳು ಈಶ್ವರಿಗೆ ಎದರಿಂದ ಕೇಳ್ತಾವ ಅಂತಂದ್ರ ಆ ದಿಕ್ಕುಗಳಿಂದ ಕೇಳ್ತಾವ. ದಿಕ್ಪಾಲಕರು ಏನ್ ಮಾಡ್ತಾರ? ಈ ಜಗತ್ತಿನ ಎಲ್ಲಾ ಶಬ್ದಗಳು ಈಶ್ವರನಿಗೆ ಮುಟ್ಟಿಸ್ತಾರೆ. ಈಶ್ವರನ ಕಿವಿಗಳು ಅಂತಂದ್ರೆ ಆ ದಿಕ್ಕುಗಳು, ದಿಕ್ಪಾಲಕ. ಮತ್ತೆ ವಾಯು ಅಂತ ಹೇಳ್ಯಾರ. ವಾಯು ಯಾವ ಇಂದ್ರಿಯ ಇರ್ಬೋದು? ಈಶ್ವರನ ಇಂದ್ರಿಯ ಸ್ಪರ್ಶ ರೀ. ವಾಯು ಈಶ್ವರನ ಚರ್ಮ, ತ್ವಗೇಂದ್ರಿಯ. ಸ್ಪಷ್ಟ ಆಗ್ಲಿಲ್ಲ? ವಾಯು ಅಂತಂದ್ರೆ ಸ್ಪರ್ಶ ಅದ, ವಾಯುವಿನೊಳಗೆ ಸ್ಪರ್ಶ ಅದ. ಮತ್ತು ವಾಯು ಎಲ್ಲದ? ಈಶ್ವರನಲ್ಲಿ ಅದ. ಈಶ್ವರನ ಚರ್ಮನೇ ಸ್ಪರ್ಶ, ತ್ವಗೇಂದ್ರಿಯ. ಮತ್ತ ಈಶ್ವರನ ಜ್ಞಾನೇಂದ್ರಿಯದಾಗ ಸೂರ್ಯ ಇಟ್ಟಾರ, ಅದೇ ಅದಕ್ಕೆ ಸಂಬಂಧ? ಇದು ಹೇಳ್ತೀರಿ, ಚಂದ ಹೇಳ್ತೀರಿ. ಈಶ್ವರನ ಏನದು? ನೇತ್ರ. ಈಶ್ವರನ ನೇತ್ರ ಅಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರ ಏನದ ಅವೆಲ್ಲ. ಸೂರ್ಯ ಅಂದ ಕೂಡಲೇ ನೀವು ಒಬ್ಬನೇ ಸೂರ್ಯ ಅಲ್ಲ, ಇವ್ರ ಅಪ್ಪನಂತ ಸೂರ್ಯಗಳು ಏನೋ ಬಹಳ ಅದಾವ. ಅವೆಲ್ಲ ಓಸು. ಅದಕ್ಕೆ ಮತ್ತೆ ಹುಟ್ಟಿದಾಗ ನಕ್ಷತ್ರ ಅಂತ ಮಾಡ್ತಾರ. ನಕ್ಷತ್ರಗಳು ಇವೆ, ನಿಮ್ಮನ್ನು ನೋಡ್ತಾವಂತ ಈ ನಕ್ಷತ್ರಗಳು. ಯಾರು ಏನೇನು ಮಾಡ್ತೀರಿ, ಈಶ್ವರ ಆ ನಕ್ಷತ್ರದಿಂದ ನಿಮ್ಮನ್ನ ನೋಡ್ತಾ ಇರ್ತಾನೆ. ಅವನ ಕಣ್ಣದು ನಕ್ಷತ್ರ, ಸೂರ್ಯನಿಂದ ನೇತ್ರ. ಮತ್ತ ವರುಣ ಅಂತಂದ್ರೆ ಏನು? ನೀರಿಗೆ ಸಂಬಂಧಪಟ್ಟದ್ದು. ನೀರಿನಾಗ ಏನದ?
ರುಚಿ ಇಲ್ಲ, ರಸ ಇಲ್ಲ ನೀರ್ನಾಗ. ಜೀವೇಂದ್ರ, ಈಶ್ವರನ ಜೀವೇಂದ್ರಿಯ ಅಂತಂದ್ರ ವರುಣ. ಮಸ್ತ್ ಮಜಾ ಅದಲ್ರಿ ಇದು ಪಾಠ. ಪೀತಾಂಬರ್ಜಿ ಎಷ್ಟು ತಲೆ ಕೆಡ್ಸ್ಕೊಂಡು ಕಲಿಸ್ಲಕತ್ತಾರ ಗೊತ್ತದ? ಈಶ್ವರನ ಶರೀರಕ್ಕ ಎಷ್ಟು ಚಂದ ತಿಳಿಸಿ ಹೇಳಕತ್ತಾರ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅದ. ಮತ್ತೇನಾಯ್ತು, ಅಶ್ವಿನಿ ಕುಮಾರರು ಅಂತ ಮಾಡಿದ್ರಪ್ಪ. ಸುಗಂಧಗಳು. ಆ ಅಶ್ವಿನಿ ಕುಮಾರರಂದ್ರೆ ಈಶ್ವರನ ಗ್ರಾಣೇಂದ್ರಿಯ, ವರುಣ ಅಂತಂದ್ರೆ ಈಶ್ವರನ ರಸನೇಂದ್ರಿಯ, ಸೂರ್ಯ ಅಂತಂದ್ರೆ ಈಶ್ವರನ ನೇತ್ರೇಂದ್ರಿಯ, ವಾಯು ಅಂತಂದ್ರೆ ಈಶ್ವರನ ತ್ವಗೇಂದ್ರಿಯ, ದಿಕ್ಕುಗಳು ಅಂತಂದ್ರೆ ಈಶ್ವರನ ಶ್ರೋತ್ರೇಂದ್ರಿಯ. ಇವುಗಳ ಸಮೇತವಾಗಿ ಸಮಷ್ಟಿ ಬುದ್ಧಿಮಯ ಮಹತ್ ತತ್ವ ರೂಪ ಅಥವಾ ಏನಂತಾರೆ, ಸರ್ವ ಬುದ್ಧಿಗಳ ಅಭಿಮಾನಿಯಾದ ಬ್ರಹ್ಮರೂಪ ಈಶ್ವರನ ಬುದ್ಧಿಯು ಕೂಡಿ ಈಶ್ವರನ ವಿಜ್ಞಾನಮಯ ಕೋಶವಿರುತ್ತದೆ. ಬ್ಯಾಸರ ಬರ್ಲಕತ್ತದ ಏನ್ ಮಜಾ ಬರ್ಲಕತ್ತದ ಹೇಳ್ರಿ ಪಾಠ? ಸ್ವಾರಸ್ಯ. ನಾಷ್ಟ ಯಾರು ಮಾಡ್ಬೇಕು, ಅದಕ್ಕೆ ಆಯ್ತಾಯ್ತು ಮುಗಿಸ್ಬೇಡ. ಪರಮಾಣು ಪ್ರಾಪ್ತಿ ಭವ, ನಿವೃತ್ತಿ ಭವ, ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಅವರ ಪ್ರಿನ್ಸಿಪಲ್ ಫೋನ್ ಮಾಡ್ತಾರೆ, ಆಮೇಲೆ ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ. ಬಹಳ 9